ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 711 ಆಗುತ್ತೆ. ಮತ್ತು ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವು ಮೊನ್ನೆ ನಡೆದಿರ್ತಕ್ಕಂತಹ KS 2024 ಮರುಪರೀಕ್ಷೆಯ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಕ್ಲಾಸ್ ನಂಬರ್ 709 ಆ ಒಂದು ಮರುಪರೀಕ್ಷೆ KS ಗೆಜೆಟೆಡ್ ಪ್ರೊಫೆಷನಲ್ಸ್ 2024 ರೀ ಎಕ್ಸಾಮ್ನ ಪೇಪರ್ 2 ಅಲ್ಲಿ ಬಂದಿದ್ದಂತಹ ಸ್ಟೇಟ್ ಇಂಪಾರ್ಟೆನ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ 20 ಪ್ರಶ್ನೆಗಳನ್ನು ಮತ್ತು ಅದೇ ಪೇಪರ್ 2ನ ಬಜೆಟ್ ಮತ್ತು ಎಕನಾಮಿಕ್ಸ್ ಸರ್ವೆ ಮೇಲೆ ಬಂದಿರತಕ್ಕಂಥ 21 ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 710ರಲ್ಲಿ ನೋಡಿದ್ವಿ. ಈಗ ಸ್ವಲ್ಪ ಪೇಪರ್ 1ಗೆ ಹೋಗೋಣ. ಪೇಪರ್ 1ಗೆ ಹೋಗಿ ಅಲ್ಲಿನ ಭಾರತದ ಸಂವಿಧಾನ, ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಮೇಲೆ ಬಂದಿರತಕ್ಕಂತಹ ಒಟ್ಟು 12 ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡ್ತೋಗೋಣ. ಸಾಕಷ್ಟು ಅನಾಲಿಸಿಸ್ ಇರ್ತಕ್ಕಂತಹ ಒಂದು ಪೇಪರ್ ಆಗುತ್ತೆ. ನಾವು ಕೂಡ ಸಾಕಷ್ಟು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಕೇವಲ ಕೀ ಆನ್ಸರ್ ಮಾತ್ರವಲ್ಲ, ಗೊತ್ತಿರುತ್ತೆ. ಸೊ ಯಾವುದೇ ಒಂದು ವಿಡಿಯೋ ಆದರೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ. ಕೀ ಆನ್ಸರ್ ಕೊಡೋದಕ್ಕೆ 12 ಪ್ರಶ್ನೆಗೆ 2 ನಿಮಿಷ ಸಾಕು. ಸೊ ಕ್ವಶನ್ ನಂಬರ್ 5ಗೆ A, 6ಗೆ B, 7ಗೆ D ಏನೋ ಒಂದು ಕೊಡ್ಬೋದು. ಬಟ್ ಅದರ ಎಕ್ಸ್ಪ್ಲನೇಷನ್ ಕೊಡ್ಬೇಕಂದ್ರೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಥರ 1 ಲೈನರ್ ಇರಲ್ಲ ಅಲ್ವಾ. ಸೊ ಇಲ್ಲಿ ಪೇಜ್ ಗಟ್ಟಲೆ ಪ್ರಶ್ನೆ ಇರುತ್ತೆ. ಅದೆಲ್ಲವನ್ನು ಅರ್ಥೈಸ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸಾಕಷ್ಟು ಮಾಹಿತಿ ಇರಬೇಕಾಗುತ್ತೆ, ಸಾಕಷ್ಟು ನಾಲೆಜ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಮೂವ್ ಆನ್, ನೋಡೋಣ. ಈಗ ಪತ್ರಿಕೆ 1ರಲ್ಲಿ ನಾವು ಬಂದಾಗ ಮಾನವಿಕ ಶಾಸ್ತ್ರ ಅಥವಾ ಹ್ಯುಮ್ಯಾನಿಟೀಸ್ ಅಂತ ಬಂದಾಗ ಒಟ್ಟು 60 ಪ್ರಶ್ನೆಗಳು ಇರಬೇಕಾಗುತ್ತೆ. ಆ 60 ಪ್ರಶ್ನೆಗಳು ಯಾವ್ದಾವ್ದ್ರ ಮೇಲೆ ಇರಬೇಕು ಅಂದರೆ ನೋಡಿ, ಮಾನವಿಕ ಶಾಸ್ತ್ರ ಭಾರತದ ಇತಿಹಾಸದ ಮೇಲೆ ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸದ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ ಇದು 2ನೇ ಭಾಗ ಮಾನವಿಕ ಶಾಸ್ತ್ರದಲ್ಲಿ. ಓಕೆ, ಮತ್ತು 3ನೇ ಭಾಗ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ಇರುತ್ತೆ. ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ, ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲೂ ಎಕ್ಸಾಕ್ಟ್ ಆಗಿ ಭಾರತದ ಸಂವಿಧಾನ ಅಂತ ಹೇಳಲ್ಲ. ಆದರೂ ಕೂಡ ನಾವು ಅದನ್ನು ನಮ್ಮ ಅನುಗುಣನೆಗೆ ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಭಾರತದ ಸಂವಿಧಾನ ಅಂತ 3ನೇ ಭಾಗವನ್ನು ನೋಡ್ತೀವಿ. ಅದರ ಮೇಲೆ ಸುಮಾರು ಮಿನಿಮಮ್ ಒಂದು 10ರಿಂದ 15, 20ವರೆಗೂ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಳೆದ ಒಂದು ಕ್ಯಾನ್ಸಲ್ಡ್ ಎಕ್ಸಾಮಲ್ಲಿ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಮೇಲೆ 19 ಪ್ರಶ್ನೆಗಳು ಬಂದಿದ್ವು. ಈ ಮತ್ತು ರೀ ಎಕ್ಸಾಮಲ್ಲಿ 12 ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಸೊ ಹಾಗಾಗಿ ಆ 12 ಪ್ರಶ್ನೆಗಳನ್ನು ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಬೇರೆ ಬೇರೆ ಒಂದು ಟಾಪಿಕ್ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಆಲ್ರೆಡಿ ಸ್ಟೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಮೇಲೆ 20 ಪ್ರಶ್ನೆ ಕಂಪ್ಲೀಟ್ ಆಗಿದೆ 709ನೇ ಕ್ಲಾಸಲ್ಲಿ. ಬಜೆಟ್ ಎಕನಾಮಿಕ್ಸ್ ಸರ್ವೆ ಮೇಲೆ 21 ಪ್ರಶ್ನೆ ಕಂಪ್ಲೀಟ್ ಆಗಿದೆ 710ನೇ ಕ್ಲಾಸಲ್ಲಿ. ಈಗ ಪೇಪರ್ 1ಗೆ ಹೋಗಿದ್ದೀವಿ. ನಂತರ ಮತ್ತೆ ಅಗೇನ್ ಸೊ ಒಂದೊಂದು ಟಾಪಿಕ್ ಮೇಲೆ ಸ್ವಿಚ್ ಮಾಡ್ತಾ ಇರೋಣ ಅಂತ ಹೇಳ್ತಾ KS 2024 ಪ್ರಿಲಿಮ್ಸ್ ಮರುಪರೀಕ್ಷೆಯ ಪೇಪರ್ 1 ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಾನು ಅಮರೇಶ್ ಪೋತಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಟೆಲಿಗ್ರಾಮ್ ಚಾನಲಲ್ಲಿ ಆಗಾಗ ಸಾಕಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಪೇಪರ್ ಟ್ರೆಂಡ್ ಆಗಿರ್ಬೋದು, ಅಥವಾ ವಿವಿಧ ಪರೀಕ್ಷೆಗಳ ಮಾಹಿತಿ ಆಗಿರ್ಬೋದು, ಅಥವಾ ನನಗೆ ಅನಿಸಿರ್ತಕ್ಕಂಥ ಒಪಿನಿಯನನ್ನು ಅವಾಗವಾಗ ಕಿವಿ ಮಾತುಗಳನ್ನು ಹೇಳ್ತಾ ಇರ್ತೀನಿ. ಅದೆಲ್ಲವನ್ನು ಕೂಡ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ಕಿರುಪರಿಚಯ ಕೂಡ ಇದೆ ಅಂತ ಹೇಳ್ತಾ ಈಗ ಲೆಟ್ಸ್ ಮೂವ್ ಆನ್. ಓಕೆ, ಕರೆಂಟ್ ಅಫೇರ್ಸ್ ಒಂದು ಕಡೆ ಆದರೆ ಬಜೆಟ್ ಎಕನಾಮಿಕ್ ಸರ್ವೆ ಮತ್ತೊಂದು ಕಡೆ ಕಂಪ್ಯೂಟರ್ ವಿಡಿಯೋಸ್, ಬೇರೆ ಬೇರೆ ಸಬ್ಜೆಕ್ಟ್ ವಿಡಿಯೋಸ್, ಜೊತೆಗೆ ಪೇಪರ್ಗಳನ್ನು ಸಾಲ್ವ್ ಮಾಡ್ತಕ್ಕಂತಹ ಟ್ರೆಂಡನ್ನು ಕೂಡ ಫಾಲೋ ಮಾಡ್ತಾ ಇದ್ವಿ. GK ಪೇಪರ್ ಸಾಲ್ವಿಂಗ್ ವಿಡಿಯೋಸಲ್ಲಿ ಸುಮಾರು ಇವತ್ತು 711ನೇ ಕ್ಲಾಸಲ್ಲಿ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ KPSC KS 2024 ಪ್ರಿಲಿಮ್ಸ್ ರೀ ಎಕ್ಸಾಮ್ ಪೇಪರ್ 1ನ 12 ಸಂವಿಧಾನದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಮಾಹಿತಿ ಇದೆ. ಎಲ್ಲ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವೂ ಕೂಡ ಅತ್ಯಗತ್ಯವಾಗುತ್ತೆ. ಇಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ ಅಂತಿದೆ, ಇಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಟೀಮ್ಗೆ ಬೆಂಬಲವನ್ನು ಕೊಡಿ. ಸೊ ನನ್ನ ಇಮೇಲ್ ಐಡಿಗೆ ಇಮೇಲ್ ಮಾಡಿ ನಿಮ್ಮ ಯಾವುದೇ ಒಂದು ಇಶ್ಯೂ ಇದ್ದರೆ, ಸೊ ವಿತ್ ಯುವರ್ ಫೋನ್ ನಂಬರ್ ಅಂತ ಹೇಳ್ತಾ ಈಗ ಮೊದಲನೇ ಪ್ರಶ್ನೆ ಏನಿದೆ, ಸಂವಿಧಾನದ ಮೇಲೆ ಪೇಪರ್ 1ನಲ್ಲಿ 12ನೇ ಪ್ರಶ್ನೆ ಮೊದಲ ಪ್ರಶ್ನೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ 164 1A ವಿಧಿಗೆ ಸಂಬಂಧಿಸಿರುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ದ ಆರ್ಟಿಕಲ್ 164 1A? ನೋಡಿ, 164 1A ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ 2 ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಅದರಲ್ಲಿ ಯಾವ ರಿಲೇಟೆಡ್ ಅಂತ ಕೊಟ್ಟಿದ್ದಾರೆ, ಒಂದು ಓನ್ಲಿ ಅಥವಾ 1 ಮತ್ತು 2 ರಿಲೇಟೆಡ್ ಆಗಿದೆ, 2 ಮಾತ್ರ ರಿಲೇಟೆಡ್ ಆಗಿದೆ, ಮೇಲೆ ಯಾವುದೂ ಅಲ್ಲ ಅಂತಕ್ಕಂಥ ಪ್ರಶ್ನೆ ಇದೆ. ನೋಡೋಣ, ಮೊದಲನೇ ಹೇಳಿಕೆ ನೋಡ್ತಾ ಹೋಗೋಣ. ಇದನ್ನು
91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಯಾವುದನ್ನ ಅಂದ್ರೆ ಆರ್ಟಿಕಲ್ 164(1)A. ಈ ಆರ್ಟಿಕಲ್ 164 ಮೊದಲಿಂದಲೂ ಇದೆ. 1A ಯಾವಾಗ ಸೇರಿಸಿದ್ರು ಅಂದ್ರೆ ಇಟ್ ವಾಸ್ ಇನ್ಸರ್ಟೆಡ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್ ಥ್ರೂ ದ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಇದನ್ನ ಸೇರಿಸಿದಾರಾ ಅಂತ ಕೇಳಿದ್ದಾರೆ. ನಾವು ಹೌದಾ ಇಲ್ವಾ ಅಂತ ಹೇಳ್ಬೇಕು. ಒಂದು. ಎರಡನೇ ಹೇಳಿಕೆಗೆ ಬರೋಣ. ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ 164(1)A, the strength of the council of the minister shall not exceed 15% of the total members of the Lok Sabha and the state legislature, excluding the prime minister in the Lok Sabha, excluding the chief minister in the state legislature ಅಂತ ಕೇಳಿದ್ದಾರೆ. ಅಂದ್ರೆ ಈಗ ನಮ್ಮ ಕರ್ನಾಟಕದ ಕೆಳಮನೆಯಾಗಿರ್ತಕ್ಕಂಥ ವಿಧಾನಮಂಡಲದ ಕೆಳಮನೆಯಾಗಿರ್ತಕ್ಕಂತಹ ವಿಧಾನಸಭೆಯ ಒಟ್ಟು ಗಾತ್ರ 224 ವಿಧಾನಸಭಾ ಸದಸ್ಯರು. ಅದೇ ರೀತಿಯಾಗಿ ನಮ್ಮ ಭಾರತದ ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂತಹ ಲೋಕಸಭೆಯ ಒಟ್ಟು ಗಾತ್ರ 543 ಅನ್ಕೊಳ್ಳೋಣ. ಓಕೆ, ಈಗ ಇದರ 15% ಅಷ್ಟು ಟೋಟಲ್ ಸ್ಟ್ರೆಂತ್ ಆಫ್ ದ ಲೋಕಸಭಾ 15% ಅಷ್ಟು ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಗಾತ್ರ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಮಂತ್ರಿ ಮಂಡಲದ ಗಾತ್ರ ಎಷ್ಟಿರ್ಬೇಕಂದ್ರೆ 15% ಇರಬೇಕು. ಹೌದು, 91st ಅಮೆಂಡ್ಮೆಂಟ್ ಅಲ್ಲಿ ತಂದಿದ್ದಾರೆ, ಕರೆಕ್ಟ್. ಬಟ್ ಇಲ್ಲಿ ಒಂದೇನಂದ್ರೆ ಎಕ್ಸ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನು ಹೊರತುಪಡಿಸಿದಂತೆ. ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಬಹಳ ಮಿಸ್ಟೇಕ್ ಆಗಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಹೊರತುಪಟ್ಟಿದಂತೆ ಅಂತ ಕೊಟ್ಟಿದ್ದಾರೆ, ಇರ್ಲಿ, ಅದು ಬೇರೆ ವಿಚಾರ, ನಿಮಗೆಲ್ಲ ಗೊತ್ತಿದೆ, ಬಹಳಷ್ಟು ಮಿಸ್ಟೇಕ್ ಆಗಿದೆ. ಹೌದು, ಫಸ್ಟ್ ಕನ್ನಡದಲ್ಲೇ ಕ್ವಶನ್ ಪೇಪರ್ನ ರೆಡಿ ಮಾಡಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಅಥವಾ ಅದು ಹೆಂಗೆ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಕನ್ನಡದಲ್ಲಿ ಮಿಸ್ಟೇಕ್ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಒಕ್ಕೋರಲಿನ ಅಭಿಪ್ರಾಯವೂ ಕೂಡ, ಯಾಕಂದ್ರೆ ನಾವೆಲ್ಲ ಕನ್ನಡಿಗರು. ಆಮೇಲೆ ಕೊಟ್ಟಿರ್ತಕ್ಕಂತಹ ಶಾರ್ಟ್ ಟೈಮಲ್ಲಿ ಕನ್ನಡದಲ್ಲಿ ಓದಿ ಇಂಗ್ಲೀಷಲ್ಲಿ ಓದಿ ಎರಡನ್ನೂ ಮಿಕ್ಸ್ ಮಾಡಿ ಓದೋದಕ್ಕೆ ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಂಗೆ ಅಲ್ಲ ಇದು. ನಾನು ಇಲ್ಲಿ ಕುಂತು ಎರಡನ್ನೂ ಓದಿ ನಿಮಗೆ ಅರ್ಥ ಆಗಲಿ, ಮುಂದಿನ ಪರೀಕ್ಷೆಗಳು ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು. ನನಗೆ ಕ್ವಶನ್ ಪೇಪರ್ ಕೊಟ್ಟರು, ಎರಡನ್ನೂ ಒಟ್ಟಿಗೆ ಓದಿ ಸಾಲ್ವ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಸೀಮಿತ ಟೈಮಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅದನ್ನು ಪರೀಕ್ಷೆ ಪ್ರಿಪೇರ್ ಮಾಡ್ತಕ್ಕಂಥವ್ರು ಅಥವಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡ್ತಕ್ಕಂಥವ್ರು ಗಮನದಲ್ಲಿ ಇರಿಸ್ಕೊಂಡೇ ಮಾಡಬೇಕು. ಅದನ್ನು ಫಸ್ಟ್ ಕ್ರೈಟೀರಿಯಾ ಆಗಿಟ್ಕೋಬೇಕು ಅವರು, ಅಲ್ವಾ? ಹೇಳೋದಕ್ಕೆ ಈಸಿ, ನೀವು ಕನ್ನಡದಲ್ಲಿ ಅರ್ಥ ಆಗದೆ ಹೋದ್ರೆ ಇಂಗ್ಲೀಷನ್ನು ರೆಫರ್ ಮಾಡಿ ಅಂತ ಹೇಳೋದು ಬಹಳ ಸುಲಭ. ಬಟ್ ಆ ಸೀಮಿತ ಅವಧಿಯಲ್ಲಿ ಸೀಮಿತ ಸಮಯದಲ್ಲಿ ರೆಫರ್ ಮಾಡೋಕ್ಕಾಗಲ್ಲ. ಇದೇನು 1 ಲೈನರ್ ಅಥವಾ 2 ಲೈನರ್ ಪ್ರಶ್ನೆಗಳಲ್ಲ, ದೊಡ್ಡ ದೊಡ್ಡ ಪ್ಯಾರಾ ಇರ್ತವೆ ಪ್ರಶ್ನೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇರಿಸ್ಕೊಳ್ಳಿ. ಅದು ಬೇರೆ ವಿಚಾರ, ಅದನ್ನು ಬೇರೆ ಕಡೆ ಮಾತಾಡೋಣ, ಅವಾಗ ಹೇಳ್ತಾ ಹೋಗ್ತೀನಿ. ಹೌದು, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳನ್ನು ಹೊರತುಪಡಿಸಿದಂತೆ ಮಂತ್ರಿಮಂಡಲದ ಗಾತ್ರ 15% ಇರಬೇಕಂದ್ರೆ ಇದು ತಪ್ಪಾಗ್ಬಿಡುತ್ತೆ. 15% ಇರಬೇಕು, ಹೌದು, ಆದರೆ ಮುಖ್ಯಮಂತ್ರಿಗಳನ್ನು ಸೇರಿದಂತೆ, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳನ್ನು ಸೇರಿದಂತೆ ಅನ್ನೋದನ್ನ ಗಮನಿಸಬೇಕು ನಾವು. ಸೊ ದಟ್ ಇಸ್ ಆಫ್ 91st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ 2 ಮಾತ್ರ ಸಂಬಂಧಿಸಿಲ್ಲ ಅಥವಾ ತಪ್ಪು ಅನ್ನಂಗಿಲ್ಲ. ಸಂಬಂಧಿಸಿಲ್ಲ ಅಂದ್ರೆ ಅದು ಸಂಬಂಧಿಸಿದೆ, ಹಂಗ್ ಬರಲ್ಲ ಇಲ್ಲಿ. ಈಗ ಅವರು 2ನೇ ಹೇಳಿಕೆ ಸಂಬಂಧಿಸಿದೆ, ಬಟ್ 2ನೇ ಹೇಳಿಕೆ 164(1)ಗೆ ಸಂಬಂಧಿಸಿದ್ರು ಕೂಡ ತಪ್ಪಾಗಿದೆ. ನೋಡಿ, ಇಲ್ಲಿ ಮತ್ತೆ ಸಂಬಂಧಿಸಿದೆಯಾ ಇಲ್ವಾ ಅಂದ್ರೆ ಸಂಬಂಧಿಸಿದೆ ರೀ, ಬಟ್ ಕೊಟ್ರೆ ಮ್ಯಾಟ್ರ್ ಸಂಬಂಧಿಸಿದೆ. ಅಷ್ಟು ಗಾತ್ರ ಇರ್ಬೇಕು, ಇಷ್ಟು ಗಾತ್ರ ಇರ್ಬೇಕಂತಕ್ಕಂಥ ಮ್ಯಾಟರ್ ವಿಷಯ ಏನಿದೆಯಲ್ಲ 164(1)ಗೆ ಸಂಬಂಧಿಸಿದೆ, ಬಟ್ ಹೇಳಿಕೆ ಸರಿಯಾಗಿಲ್ಲ. ಅದು ಇಲ್ಲಿ ಹೆಂಗೆ ಅರ್ಥ ಮಾಡ್ಕೋಬೇಕು, ನೀವೇ ಅರ್ಥ ಮಾಡ್ಕೋ. 164(1)A 91st ಅಮೆಂಡ್ಮೆಂಟ್ ಆಕ್ಟ್ ಅಲ್ಲೇ ಬಂತು, ಹೌದು ಸಂಬಂಧಿಸಿದೆ. 91st ಅಮೆಂಡ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ, 15%ಗೆ ಲಿಮಿಟ್ ಆಗಬೇಕು ಮಂತ್ರಿಮಂಡಲದ ಗಾತ್ರ ಅಂತ ಹೇಳ್ತಾ ಇದ್ದಾರೆ. ಹೌದು ಸಂಬಂಧಿಸಿದೆ, ಬಟ್ ಇಲ್ಲಿ ಏನಂದ್ರೆ ಸ್ಟೇಟ್ಮೆಂಟ್ ನಾಟ್ ರೈಟ್ ಅನ್ನಂಗೆ. ಸ್ಟೇಟ್ಮೆಂಟ್ ಈಸ್ ನಾಟ್ ರೈಟ್, ಬಟ್ ವಿಚಾರ ಸಂಬಂಧಿಸಿದೆ ಅಂದ್ರೆ ಹೌದು ವಿಚಾರ ಸಂಬಂಧಿಸಿದೆ. ಮತ್ತೆ ಈಗ ಹೆಂಗ್ರಿ ಸರ್, ಯಾವ್ದು ಹೇಳ್ರಿ, ಪಕ್ಕ ಹೇಳ್ರಿ, ನೀವು ಸುಮ್ಮನೆ ಅದು ಸಂಬಂಧಿಸಿದೆ ಇದು ಸಂಬಂಧಿಸಿದೆ ಅಂತ ಹೇಳಿ ನಮ್ಮನ್ನು ಕನ್ಫ್ಯೂಸ್ ಮಾಡಬೇಡ್ರಿ, ನೀವು ಜಾಣತನ ತೋರಿಸ್ಬೇಡ್ರಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ನನಗನ್ಸುತ್ತೆ 2ನೇದು ನಾಟ್ ಎಕ್ಸಾಕ್ಟ್ಲಿ ಟು ದ 164(1)A. ಬಟ್ ಎರಡೂ ಸಂಬಂಧಿಸಿದವಂದ್ರೆ ಹೌದು ಎರಡೂ ಸಂಬಂಧಿಸಿದವ, ಹಂಗಂದ್ರೆ ಏನಾಗುತ್ತೆ, 2 ಆಪ್ಷನ್ ಸರಿ ಹೋಗ್ಬಿಡುತ್ತೆ. ಇನ್ನು ಬಿಟ್ಟಿದ್ದು ನಿಮ್ಮ ಭಾವಕ್ಕೆ ನಿಮ್ಮ ಪ್ರಕೃತಿಗೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸಮ್ ಮೋರ್ ಇನ್ಫಾರ್ಮೇಶನ್. ಏನಿದೆ 91ನೇ ಭಾರತದ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಸಂವಿಧಾನ ತಿದ್ದುಪಡಿ ಮೇಲೆ 4 ಸಪರೇಟ್ ವಿಡಿಯೋ ಮಾಡಿದ್ದೇನೆ.
1 to 25 ಒಂದು, 26 to 50 ಒಂದು, 51 to 76 ಇನ್ನೊಂದು, 75 ಇನ್ನೊಂದು, 76 to 106th ಅಮೆಂಡ್ಮೆಂಟ್ ಸೆಪರೇಟ್ 4 ವಿಡಿಯೋ ಮಾಡಿದ್ದೀನಿ, ಅದು ನಿಮೇ ಬಿಟ್ಟಿದ್ದು ನೋಡೋದು. ಈಗ 91ನೇ ಸಂವಿಧಾನ ತಿದ್ದುಪಡಿ ಬಂದಾಗ ಇದರ ಪ್ರಕಾರ ಕೇಂದ್ರ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ. ಅದೇ ರೀತಿಯಾಗಿ ಅದನ್ನು ಆರ್ಟಿಕಲ್ 75 ಅಲ್ಲಿ ತಿದ್ದುಪಡಿ ಮಾಡ್ತಾರೆ. ಅದೇ ರೀತಿಯಾಗಿ ಆರ್ಟಿಕಲ್ 164 ಅಲ್ಲಿ ತಿದ್ದುಪಡಿ ಮಾಡುವ ಮೂಲಕ ರಾಜ್ಯದಲ್ಲಿ ರಾಜ್ಯ ಮಂತ್ರಿಮಂಡಲದ ಗಾತ್ರವು ಆಯಾ ರಾಜ್ಯಗಳ ವಿಧಾನಸಭೆಯ ಗಾತ್ರದ 15%ಗೆ ಮಾತ್ರ ನಿಗದಿಪಡಿಸಬೇಕು ಅಂತ ಹೇಳ್ತಾ ಹೋಗುತ್ತೆ. ಹಂಗಂತ ಈ ಗೋವಾದಲ್ಲಿ 40 ಮಂದಿ ಇದ್ದಾರೆ ಶಾಸಕರು. ಅಲ್ಲಿ ಎಷ್ಟು ಮಾಡಬೇಕಾಗುತ್ತೆ? 40 into 1/15 divided by 100 15% ಮಾಡಿದಾಗ ಒಂದು ಈ 0 ಹೋಯ್ತು, 10 ಆಯ್ತಲ್ವ, 2 5 10, 2 7 4, 5 1 5 3 2 3 6, ಕೇವಲ 6 ಸದಸ್ಯರ ಮಂತ್ರಿಮಂಡಲವನ್ನ ಹೊಂದಿರಬೇಕಾಗುತ್ತೆ ಗೋವಾದಲ್ಲಿ. ಯಾಕಂದ್ರೆ 40 ವಿಧಾನಸಭಾ ಸದಸ್ಯರ ಗಾತ್ರ ಮಾತ್ರ ಇದೆ. ಹಂಗಂತ 6ರಿಂದ ಎಲ್ಲ ಇಡೀ ರಾಜ್ಯವನ್ನ 6 ಜನರಿಂದ 6 ಸದಸ್ಯರಿಂದ 6 ಮಂತ್ರಿಗಳಿಂದ ಇಡೀ ಸದನವನ್ನ ಇಡೀ ರಾಜ್ಯವನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿಗಳನ್ನೊಳಗೊಂಡಂತೆ 12 ಮಂದಿಗಿಂತ ಕಡಿಮೆ ಸದಸ್ಯರನ್ನು ಹೊಂದಿರಬಾರದು ಅಂತ ಕೂಡ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನಾನು ಬಹಳ ಡೀಪ್ ಹೋಗೋಕ್ಕಾಗಲ್ಲ. ಒಟ್ಟಾರೆಯಾಗಿ ಆರ್ಟಿಕಲ್ 164(1)(a mentions that the total strength of the Council of Ministers must not be greater than the 15%. It should be equal to 15% of the total strength of the House. ಹೌಸ್ ಅಂದ್ರೆ ಲೋಕಸಭಾ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಬರುತ್ತೆ. ಅದನ್ನ ಯಾವಾಗ ತಂದ್ರೆ ಅಂದ್ರೆ 91st ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ಜಾರಿಗೆ ಬಂದಿದೆ 2004ರಲ್ಲಿ. ಸೊ ಆರ್ಟಿಕಲ್ 75ಗೆ ತಿದ್ದುಪಡಿಯನ್ನು ಮಾಡಿ 1A ಸೇರಿಸಿದ್ರು, ವಿಚ್ ಇಸ್ ರಿಲೇಟೆಡ್ ಟು ದ ಲೋಕಸಭಾ. ಅಂಡ್ ಆರ್ಟಿಕಲ್ 164 ತಿದ್ದುಪಡಿ ಮಾಡಿ ಆರ್ಟಿಕಲ್ 164(1)(a ಸೇರಿಸ್ತಾರೆ. ಅದು ರಾಜ್ಯದ ವಿಧಾನಸಭೆಗಳಿಗೆ ಮತ್ತು ವಿಧಾನ ಸಭೆಯ ಗಾತ್ರದ 15% ಅಷ್ಟು ಇರಬೇಕು ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಅನ್ನೋದನ್ನ ಗಮನಿಸಬೇಕು. ಬಟ್ ಕ್ವಶನ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಅಂಡ್ ಎಕ್ಸ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆರ್ಟಿಕಲ್ 164(1)(a ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ನಾಟ್ ರೈಟ್ ಅನ್ನಂಗೆ, ಬಟ್ ರಿಲೇಟೆಡ್ ಟು ಆರ್ಟಿಕಲ್ 164(1)(a ಗಮನಿಸಬೇಕು. ನೋಡೋಣ ಕೇ ಆನ್ಸರ್ ಬಂದಾಗ ಏನಾಗುತ್ತೆ. ಇನ್ನು ಕ್ವಶನ್ ನಂಬರ್ 13, which of the following articles directs the state to introduce the scheme and plans to minimize the inequalities in income and to endeavor to eliminate inequalities in the status and opportunities not only amongst the individuals but also amongst the group of people ಅಂತ. ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಿಗೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ಮಾತ್ರವಲ್ಲದ ಆದಾಯ, ಸ್ಥಾನಮಾನದಲ್ಲಿನ ಮತ್ತು ಅವಕಾಶಗಳಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಲು ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ದೇಶನವನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಹೌದು, ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಅವಕಾಶಗಳಿಂದ ವಂಚಿತರಾಗಿರತಕ್ಕಂತಹ, ಸಾಕಷ್ಟು ಶತಮಾನಗಳ ಕಾಲ ವಂಚಿತರಾಗಿರತಕ್ಕಂತಹ ಒಂದು ಗುಂಪಾಗಿರ್ಬೋದು, ಅಥವಾ ಇನ್ಯಾವುದೋ ತೊಂದರೆಗೊಳಪಟ್ಟು ಸಮಾಜದಲ್ಲಿ ಕೆಳಸ್ತರದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಗುಂಪು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು. ಹೀಗೆ ಅಂತಹವರನ್ನ ಮೇಲ್ತರಬೇಕು, ಅವರು ಎದುರಿಸ್ತಾ ಇರ್ತಕ್ಕಂಥ ಇನಿಕ್ವಾಲಿಟೀಸ್ ಅನ್ನ ಕಡಿಮೆ ಮಾಡಿ ಅವ್ರಿಗೆಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು ಒಂದು ರಾಜ್ಯದ ಕರ್ತವ್ಯ ಅಂತ ಹೇಳ್ತಾರೆ. ಅದು ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು. ನಮ್ಮ ಸಂವಿಧಾನದಲ್ಲಿ ದೇಶ ಅಂತ ಅನ್ನಲ್ಲ, ಸ್ಟೇಟ್ ಅಂತ ಕರಿತೀವಿ. ಸ್ಟೇಟ್ ಮೀನಿಂಗ್ ಈಸ್ ಟು ಕಂಟ್ರಿ ಅಂಡ್ ದ ಸ್ಟೇಟ್ ಅನ್ನಂಗೆ. ಓಕೆ, ಹಾಗಾದ್ರೆ ಯಾವ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ ಅಂದ್ರೆ ಆರ್ಟಿಕಲ್ 38(1), 38(2), ಬೋತ್ 38(1) ಅಂಡ್ 38(2), 39 ಅಂದ್ರೆ ಉತ್ತರ ಆಯ್ಕೆಗಳಲ್ಲಿ ಒಂದು ಮಾತ್ರ. ಅಂದ್ರೆ 38(1) ಅಲ್ಲಿ ಮಾತ್ರ ಈ ತರ ಹೇಳಿದಾರ, 38(2) ಅಲ್ಲಿ ಮಾತ್ರ ಈ ತರ ಹೇಳಿದಾರ, ಅಥವಾ 2ರಲ್ಲೂ ಈ ತರ ಹೇಳಿದಾರ, ಅಥವಾ 4ರಲ್ಲಿ ಮಾತ್ರ ಹೇಳಿದಾರ ಅಂತ ಕೇಳಿದ್ರೆ ಇಲ್ಲೂ ಕೂಡ ಒಂಚೂರು ಆಂಬಿಗ್ಯುಟಿ ಇದೆ ಪ್ರಶ್ನೆಯಲ್ಲಿ. ನೋಡೋಣ. ಓಕೆ, ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದ ಭಾಗ 4ರಲ್ಲಿ ಆರ್ಟಿಕಲ್ 36ರಿಂದ 51ನೇ ವಿಧಿಗಳವರೆಗೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂತ ಕರಿತೀವಿ. ಇವುಗಳನ್ನ ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಆಡಳಿತ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ನಿರ್ಧಾರಗಳನ್ನ ಸಲಹೆ ಮುಖಾಂತರ ನೀಡಿರ್ತಕ್ಕಂಥದ್ದೇ ಹೊರತು ಇವುಗಳು ಯಾವುವು ಜುಡಿಷಿಯಬಲ್ ಆಗಿ ಕೋರ್ಟ್ ಅಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳಕ್ಕಾಗಲ್ಲ ಅಂತಕ್ಕಂಥದ್ದನ್ನ ಗಮನಿಸ್ತಾ
ಎಲ್ಲಿಂದ ಇದನ್ನು ತೆಗೆದುಕೊಂಡ್ರು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಅಥವಾ DPSP ಅಂದರೆ ಐರ್ಲೆಂಡ್ ಸಂವಿಧಾನದಿಂದ ಅಂತ ತಿಳ್ಕೊಳ್ತಾ ಮುಂದೆ ಹೋಗೋಣ. ಸೊ ಆಲ್ ದ DPSP ಆರ್ಟಿಕಲ್ಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ದ ಕೋರ್ಟ್ ಆಫ್ ಲಾ. ಅಂದರೆ ಇದನ್ನು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಹಾಗೂ ನ್ಯಾಯಾಲಯದ ಮುಖಾಂತರ ಜಾರಿಗೊಳಿಸಲು ಸಾಧ್ಯ ಇಲ್ಲ. ಅವುಗಳು ಏನಿದ್ದರೂ ಕೂಡ ಸಲಹೆ ಸೂಚನೆಗಳಾಗ್ತವೆ ಒಂದು ರಾಜ್ಯಕ್ಕೆ. ಅದು ಒಂದನ್ನು ಗಮನಿಸ್ತಾ ಭಾಳ ಡೀಪಾಗಿ ಹೋಗೋದು ಬೇಡ. ಯಾಕಂದರೆ ಇಲ್ಲಿ ನಾವು ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಆ ಪ್ರಶ್ನೆಯಲ್ಲಿ ಆರ್ಟಿಕಲ್ 38(1) ಆ್ಯಂಡ್ 38(2), 39 ತಿಳ್ಕೊಳ್ತಾ ಹೋಗೋಣ. ಹೀಗೆ ಫೀಚರ್ಸ್ ಆಫ್ DPSP ಅಂತ ಬಂದಾಗ ಅದರಲ್ಲಿ ಮತ್ತೆ DPSPನ ನಾವು 3 ವಿಧಗಳಾಗಿ ನಮ್ಮ ಅಧ್ಯಯನದ ಪ್ರಕಾರ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಅಂದರೆ ಸಮಾಜವಾದಿ ತತ್ವಗಳ ಆಧಾರದ ಮೇಲೆ ಇರ್ತಕ್ಕಂತಹ DPSPಗಳು, ಮತ್ತು ಗಾಂಧಿಯನ್ ಪ್ರಿನ್ಸಿಪಲ್ಸ್ ಮತ್ತು ಲಿಬರಲ್ ಇಂಟೆಲೆಕ್ಚುವಲ್ ಉದಾರವಾದಿ ಬೌದ್ಧಿಕ ರೀತಿಯ ಆರ್ಟಿಕಲ್ಗಳನ್ನು ನಾವು ನಮ್ಮ ಅಧ್ಯಯನಕ್ಕಾಗಿ ಡಿವೈಡ್ ಮಾಡ್ಕೊಂಡೇ ಹೊರತು ಸೊ ನಾಟ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಈ ರೀತಿಯ ಡಿವೈಡ್ ಇಲ್ಲ. ಬಟ್ ನಮ್ಮ ಅರ್ಥೈಸಿಕೊಳ್ಳುವಿಕೆ ಪ್ರಕಾರ ನಾವೇನು ಮಾಡಿದ್ದೀವಿ, 3 ವಿಧದ ಡಿಫ್ರೆಂಟ್ ಆರ್ಟಿಕಲ್ಸ್ಗಳನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ DPSPಲಿ. ಅದರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸಮಾಜವಾದಿ ತತ್ವಗಳು ಅಥವಾ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಮೇಲೆ ಆಧಾರವಾಗಿರ್ತಕ್ಕಂಥದ್ದು ಆರ್ಟಿಕಲ್ 38. ಏನಿದು ಸಮಾಜವಾದಿ ತತ್ವಗಳಂದ್ರೆ, ಈ ತತ್ವಗಳು ಸಮಾಜವಾದದ ಸಿದ್ಧಾಂತವನ್ನು ಆಲೋಚಿಸ್ತವೆ, ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಜ್ಯದ ಚೌಕಟ್ಟನ್ನು ಹಾಕಿಕೊಡ್ತವೆ. ಈ ಪರಿಕಲ್ಪನೆಯು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುತ್ತದೆ. ಸಾಮಾಜಿಕ ಆರ್ಥಿಕ ನ್ಯಾಯ ಅಂದ್ರೇನು? ಸಮಾಜದಲ್ಲಿ ಬಡತನದಲ್ಲಿರ್ತಕ್ಕಂಥವರಿಗೆ, ಹಿಂದುಳಿದಿರ್ತಕ್ಕಂಥವರಿಗೆ ಅವ್ರಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಅವರನ್ನು ಸಮಾಜದಲ್ಲಿ ಮೇಲೆ ತರ್ತಕ್ಕಂಥದ್ದು. ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಕೂಡ ಇರ್ತಾರೆ, ಅಂಥವರನ್ನು ಕೂಡ ಅವರಿಗೆ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂತಹ ಒಂದು ಪ್ರಿನ್ಸಿಪಲ್ ಅನ್ನು, ಸಿದ್ಧಾಂತವನ್ನು ಹೊಂದಿರತಕ್ಕಂತಹ ಆರ್ಟಿಕಲ್ಗಳನ್ನು ಸಮಾಜವಾದಿ ತತ್ವಗಳ ಅಡಿಯಲ್ಲಿ ಹಾಕಿದ್ದೀವಿ. ಓಕೆ, ಅದರಲ್ಲಿ ಆರ್ಟಿಕಲ್ 38 ಬರುತ್ತೆ. ಇದರಲ್ಲಿ ಏನು ಹೇಳುತ್ತೆ? ಪ್ರಮೋಟಿಂಗ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಬೈ ಸೆಕ್ಯೂರಿಂಗ್ ಎ ಸೋಷಿಯಲ್ ಆರ್ಡರ್ ಆಫ್ ಪರ್ಮಿಯೇಟೆಡ್ ಬೈ ಜಸ್ಟಿಸ್ ಅಂತ. ಅವರಿಗೆ ಸಾಮಾಜಿಕ ವ್ಯವಸ್ಥೆಯನ್ನ ಭದ್ರಪಡಿಸುವ ಮೂಲಕ ಸಮಾಜದ ಕಲ್ಯಾಣವನ್ನು ಉತ್ತೇಜಿಸ್ತಕ್ಕಂಥದ್ದು ಅಂತ. ಇನ್ನು ಆರ್ಟಿಕಲ್ 39 ಕೂಡ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಆರ್ಟಿಕಲ್ 38 ಅಲ್ಲಿ 44ನೇ ತಿದ್ದುಪಡಿ ಪ್ರಕಾರ 38(1), 38(2) ಅನ್ನ ಕೂಡ ತರ್ತಾರೆ. ಅದರಲ್ಲಿ ಏನು ಹೇಳುತ್ತೆ ಅಂದ್ರೆ, ಟು ಮಿನಿಮೈಸ್ ದ ಇನ್ಇಕ್ವಾಲಿಟೀಸ್ ಇನ್ ದ ಇನ್ಕಮ್ ಸ್ಟಾಟಸ್ ಫೆಸಿಲಿಟೀಸ್ ಅಂಡ್ ಆಪರ್ಚುನಿಟೀಸ್. ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಅಸಮಾನತೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ರಾಜನ ಮಗನೇ ಯುವರಾಜನಾಗಿ ಮತ್ತೆ ರಾಜನಾಗ್ತಕ್ಕಂಥ ಅವಕಾಶಗಳಲ್ಲ, ಬದಲಾಗಿ ಸೊ ಆ ಒಂದು ರಾಜ್ಯದ ಕೊನೆಯ ಪ್ರಜೆಯ ಮಗನಿಗೂ ಕೂಡ ಎಲ್ಲ ಅವಕಾಶಗಳು ಓಪನ್ ಇರಬೇಕು. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಎಲ್ರಿಗೂ ಕೂಡ ಸಮಾನ ಸೌಲಭ್ಯಗಳನ್ನು, ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅದನ್ನ ಆರ್ಟಿಕಲ್ 38 ಅಲ್ಲಿ ಹೇಳ್ತಾ ಹೋಗ್ತಾರೆ ಏನಂತ, ದ ಸ್ಟೇಟ್ ಶಲ್ strive to promote the welfare of the people by securing and protecting as effectively as it may a social order in which justice, social and economic and political shall inform all the institutions of the national life ಅಂತ ಆರ್ಟಿಕಲ್ 38(1) ಅಲ್ಲಿ ಹೇಳ್ತಾರೆ. ಬಟ್ ನಮಗಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮ್ಮ ಸಂವಿಧಾನದ ಪಾರ್ಟ್ 4ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ 38 ಕ್ಲಾಸ್ 2 ಅಲ್ಲಿ ಏನು ಹೇಳ್ತಾರೆ, ದ ಸ್ಟೇಟ್ ಶಲ್ ಇನ್ ಪರ್ಟಿಕ್ಯುಲರ್ ಸ್ಟ್ರೈವ್ ಟು ಮಿನಿಮೈಸ್ ದ ಇನ್ಇಕ್ವಾಲಿಟೀಸ್ ಇನ್ ದ ಇನ್ಕಮ್. ಆದಾಯದಲ್ಲಿರ್ತಕ್ಕಂತಹ ಅಸಮಾನತೆಯನ್ನು ಹೋಗಲಾಡಿಸಲು, ಎಂಡೆವರ್ ಟು ಎಲಿಮಿನೇಟ್ ದ ಇನ್ಇಕ್ವಾಲಿಟೀಸ್ ಇನ್ ದ ಸ್ಟಾಟಸ್ ಅಂತ, ಫೆಸಿಲಿಟೀಸ್ ಅಂಡ್ ಅಪಾರ್ಚುನಿಟೀಸ್. ಅಂದ್ರೆ ಸರ್ಕಾರ ತನ್ನ ಎಫರ್ಟ್ ಅನ್ನು ಹಾಕ್ಬೇಕು ಯಾವುದರಲ್ಲಿ ಅಂದ್ರೆ, ಈ ಒಂದು ಸ್ಟಾಟಸ್, ಫೆಸಿಲಿಟೀಸ್ ಅಂಡ್ ಅಪಾರ್ಚುನಿಟೀಸ್ ಇವುಗಳಲ್ಲಿ ಅಸಮಾನತೆ ಇದ್ರೆ ಅದನ್ನು ಹೋಗಲಾಡಿಸೋದಕ್ಕೆ, ಅದನ್ನು ಎಲಿಮಿನೇಟ್ ಮಾಡೋದಕ್ಕೆ ಎಫರ್ಟ್ ಅನ್ನು ಹಾಕಬೇಕು. ಓಕೆ, ಸೊ ಎಂಡೆವರ್ ಟು ಎಲಿಮಿನೇಟ್ ಈಕ್ವಾಲಿಟೀಸ್ ಇನ್ ದ ಸ್ಟಾಟಸ್, ಫೆಸಿಲಿಟೀಸ್ ಅಂಡ್ ಅಪಾರ್ಚುನಿಟೀಸ್ ನಾಟ್ ಓನ್ಲಿ ಅಮಾಂಗ್ಸ್ಟ್ ದ ಇಂಡಿವಿಜುವಲ್ಸ್ ಬಟ್ ಆಲ್ಸೋ ಅಮಾಂಗ್ಸ್ಟ್ ದ ಗ್ರೂಪ್ ಆಫ್ ಪೀಪಲ್ ರಿಸೈಡಿಂಗ್ ಇನ್ ಡಿಫ್ರೆಂಟ್ ಏರಿಯಾಸ್ ಅಂಡ್ ಎಂಗೇಜ್ಡ್ ಇನ್ ಡಿಫ್ರೆಂಟ್ ವೊಕೇಶನ್ಸ್ ಅಂತ ಹೇಳ್ತಾರೆ. ನಮಗೆ ಆರ್ಟಿಕಲ್ 38(2) ಸರಿ ಅನ್ಸುತ್ತೆ. ಯಾಕಂದ್ರೆ ಆರ್ಟಿಕಲ್ 38(2) ಕ್ಲಾಸ್ 2 ಅಲ್ಲಿ ಇರ್ತಕ್ಕಂಥದ್ದೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಆರ್ಟಿಕಲ್ 38(1) ಕೂಡ ಅಲ್ಟಿಮೇಟ್ಲಿ ಆ ಒಂದು ಅಸಮಾನತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸಮಾನ ಅವಕಾಶಗಳನ್ನು ನೀಡ್ತಕ್ಕಂಥದ್ದು, ಆರ್ಥಿಕ ಅವಕಾಶಗಳನ್ನು ನೀಡ್ತಕ್ಕಂಥದ್ದೇ ಇದೆ. ಹಾಗಾಗಿ 38(1) and 38(2) ಬೋತ್ ಆರ್ ಸೇಮ್ ಅನಿಸ್ತಾ ಇದೆ. ಹಾಗಾಗಿ 3ನೇ ಆಪ್ಷನ್ ಸರಿ ಅನಿಸುತ್ತೆ. 1, 2, 3 3 ಕೂಡ ಅದಕ್ಕೆ ರಿಲೇಟೆಡ್ ಆಗಿದ್ದಾವೆ ಅನ್ಸುತ್ತೆ. ನೋಡೋಣ ಕೀ ಆನ್ಸರ್ ಬಂದಾಗ, ಮೇ ಬಿ ಎಕ್ಸಾಕ್ಟ್ ಆಗಿ ಅಂದಾಗ ಸೊ 2ನೇ ಆಪ್ಷನ್ ಆ ವರ್ಡ್ ಮ್ಯಾಚ್ ಆಗ್ತಾ ಇದೆ. ನೋಡ್ಬೋದು.
ಬಟ್ ಬ್ರಾಡ್ ಆಗಿ ಥಿಂಕ್ ಮಾಡಿದಾಗ 38(1) ಮತ್ತು 38(2) ಎರಡೂ ಕೂಡ ಸಮಾಜದಲ್ಲಿ ಅವಕಾಶಗಳಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ, ಫೆಸಿಲಿಟೀಸ್ಗಳು ಇಲ್ಲದೆ ಇರ್ತಕ್ಕಂಥವ್ರಿಗೆ, ಒಂದು ಸ್ಟಾಟಸ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವಕಾಶಗಳನ್ನು ಸೃಷ್ಟಿಸುವ ಒಂದು ಬ್ರಾಡ್ ಥಿಂಕಿಂಗ್ ಮೇಲೇನೆ ಇರ್ತಕ್ಕಂಥದ್ದು. ಹಾಗಾಗಿ ಎರಡೂ ಕೂಡ ಸರಿ ಅನ್ಸುತ್ತೆ. ನೋಡೋಣ ಕೀ ಆನ್ಸರ್ ಬಂದಾಗ. ಇಷ್ಟು ಹೇಳ್ತಾ 39ನೇ ಪ್ರಶ್ನೆಗೆ ಹೋಗೋಣ. ದ ಇಂಪೀಚ್ಮೆಂಟ್ ಪ್ರೋಸೆಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಏನಿದೆ? ದ ಚಾರ್ಜ್ ಶೆಲ್ ಬಿ ಪ್ರಿಫರ್ಡ್ ಬೈ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಇಲ್ಲಿ ಕೂಡ ಸ್ವಲ್ಪ ಏನು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ ನೋಡಿ. ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದೋಷಾಶೇಷವನ್ನ ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ದೋಷಾರೋಪ ಅಂತ ಬರಬೇಕಾಗಿತ್ತು ಅನ್ಸುತ್ತೆ, ಇರಲಿ. ಹೌದು, ಯಾವುದೇ ಸದನದಲ್ಲಿ ಬೇಕಾದರೂ ಮಂಡಿಸಬಹುದು. ರಾಜ್ಯಸಭೆ ಮತ್ತು ಲೋಕಸಭೆ ಇವೆರಡರಲ್ಲೂ ಕೂಡ ಒಂದು ವೇಳೆ ಭಾರತದ ರಾಷ್ಟ್ರಪತಿಯವರನ್ನ ಅವರ ಹುದ್ದೆಯಿಂದ ತೆರವು ಮಾಡಬೇಕಾದ್ರೆ ನಾವು ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಬೇಕಾದರೂ ಇನಿಷಿಯೇಟ್ ಮಾಡಬಹುದು ಅಂತಕ್ಕಂಥದ್ದು ಇದು ಸರಿಯಾದ ಹೇಳಿಕೆ ಆಗಿದೆ. ಓಕೆ, ನೆಕ್ಸ್ಟ್ ಬರೋಣ. ಈ ಮೇಲಿನ ಹೇಳಿಕೆಗಳಲ್ಲಿ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾವುವು ಸರಿಯಾಗಿದೆ? ಇಂಪೀಚ್ಮೆಂಟ್ ಪ್ರೋಸೆಸ್ಗೆ ರಿಲೇಟೆಡ್ ಆಗಿ ಯಾವ್ಯಾವ ಕರೆಕ್ಟ್ ಆಗಿದೆ ಅಂತ ಕೇಳಿದರೆ ಒಂದನೇದಂತೂ ಸರಿಯಾಗಿದೆ. ಈಗ ಎರಡನೇದು ಅದನ್ನು The Article 161 of the Constitution deals with the impeachment of the process. ಸಂವಿಧಾನದ 61ನೇ ವಿಧಿಯು ಮಹಾಭಿಯೋಗ ಪ್ರಕ್ರಿಯೆ ಕುರಿತು ವಿವರಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಇನ್ನು ಮೂರನೇದಕ್ಕೆ ಬರೋಣ. ದ ರೆಸಲ್ಯೂಷನ್ ಶೆಲ್ ಬಿ ಪಾಸ್ಡ್ ಬೈ ದ ಮೆಜಾರಿಟಿ ನಾಟ್ ಲೆಸ್ ದನ್ 2/3 ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್. ನೀವು ರಾಜ್ಯಸಭೆ ತೆಗೆದುಕೊಂಡ್ರೆ 250 ಜನದ 2/3, ಲೋಕಸಭೆ ತೆಗೆದುಕೊಂಡ್ರೆ 543 into 2/3. ಸೊ ಎಷ್ಟು ಜನ ಆಗ್ತಾರೆ ಅಷ್ಟು ಜನರು ಸೇರಿ ಒಪ್ಪಿಗೆ ಬಹುಮತದಿಂದ ಅಂಗೀಕೃತಗೊಂಡಿರ್ತಕ್ಕಂಥದ್ದು ಮಾತ್ರ ಮಹಾಭಿಯೋಗಕ್ಕೆ ಸಾಧ್ಯ ಆಗುತ್ತೆ. ರಾಷ್ಟ್ರಪತಿಯವರ ಮಹಾಭಿಯೋಗದ ನಿರ್ಣಯವು ಸಂಸತ್ತಿನ ಸದನಗಳಲ್ಲಿ ಒಟ್ಟು ಸದಸ್ಯರಲ್ಲಿ 2/3 ಬಹುಮತದಿಂದ ಅಂಗೀಕೃತಗೊಳ್ಳಬೇಕು. ಇದು ಕೂಡ ಸರಿಯಾಗಿದೆ. ಈಗ 4ನೇ ಹೇಳಿಕೆಗೆ ಬರೋಣ. ಸೊ 1 ಸರಿ ಇದೆ, 2 ಸರಿ ಇದೆ, 1, 2, 3 ಸರಿ ಇದೆ, 4th ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಇದು 4ನೇ ಆಪ್ಷನ್ ಸರಿಯಾಗಲ್ಲ, ಯಾಕಂದ್ರೆ 4th ಓನ್ಲಿ ಸರಿ ಅನ್ನೋದು ತಪ್ಪು, 1 ಓನ್ಲಿ ಸರಿ ಅನ್ನೋದು ತಪ್ಪು, 2 ಓನ್ಲಿ ಸರಿ ಅನ್ನೋದು ತಪ್ಪು. ಹಾಗಾದ್ರೆ 1, 2, 3, 4 ಅಂತೂ ಕೊಟ್ಟೇ ಇಲ್ಲ. ಇಲ್ಲೇ ಗೊತ್ತಾಯ್ತು ನಮ್ಗೆ ಆನ್ಸರ್ 3ನೇದು ಅಂತ. ಬಟ್ ಸ್ಟಿಲ್ 4ನೇದು ಯಾಕೆ ತಪ್ಪು ಅಂತ ನೋಡ್ಬೇಕಲ್ವಾ? ನೋಡೋಣ. ದ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಡೋಂಟ್ ಹ್ಯಾವ್ ದ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಇಂಪೀಚ್ಮೆಂಟ್ ಪ್ರೋಸೆಸ್. ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು. ಸಂಸತ್ನಲ್ಲಿ ನಾಮನಿರ್ದೇಶಿತ ಅಂದ್ರೇನು? ರಾಜ್ಯಸಭೆಯಲ್ಲಿ 12 ಗಣ್ಯರನ್ನ ರಾಷ್ಟ್ರಪತಿಗಳೇ ನಾಮನಿರ್ದೇಶನ ಮಾಡ್ತಾರೆ. ನೋಡಿ ಹೆಂಗಿದೆ. ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡಿರ್ತಕ್ಕಂತಹ ಸದಸ್ಯರು ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ ಅನ್ನೋದು ಹೇಳಿಕೆ ಇದೆ. ನೋಡೋಣ ಈ ಹೇಳಿಕೆ ಸರಿನಾ ತಪ್ಪ ಅಂದ್ರೆ ಇದು ತಪ್ಪಾಗುತ್ತೆ. ಈವನ್ ದೋ ದೇ ಆರ್ nominated by the President of India, they can be allowed to participate in the impeachment process. ಅಂದ್ರೆ ಯಾರಿಂದ ನಾಮನಿರ್ದೇಶಿತಗೊಂಡಿದ್ದಾರೋ ಅವರೇ ರಾಷ್ಟ್ರಪತಿಗಳನ್ನ, ಅಂದ್ರೆ ಯಾರಿಂದ ನಾಮನಿರ್ದೇಶಿತಗೊಂಡಿದ್ರು ಅವರನ್ನೇ ಬೇಕಾದರೂ ರಿಮೂವ್ ಮಾಡೋದಕ್ಕೆ ಅವರು ಆ ವೋಟಿಂಗ್ ಅಲ್ಲಿ ಭಾಗವಹಿಸಬಹುದು. ಅದರಲ್ಲಿ ಭಾಗವಹಿಸಬಾರ್ದು, ಭಾಗವಹಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಆದ್ರೆ ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಹಾಗಾಗಿ 4ನೇ ಹೇಳಿಕೆ ತಪ್ಪಾಗುತ್ತೆ, ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಅಥವಾ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳ ಮಹಾಭಿಯೋಗ ಅಂತ ಕರಿತೀವಿ. ಇದನ್ನ ಆರ್ಟಿಕಲ್ 61 ಹೇಳ್ತಾ ಹೋಗುತ್ತೆ. ದ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ ಫ್ರಮ್ ಆಫೀಸ್ ಬೈ ಎ ಪ್ರೋಸೆಸ್ ಆಫ್ ಇಂಪೀಚ್ಮೆಂಟ್ ಫಾರ್ ದ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹಂಗಂತ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಬರೆದಿಲ್ಲ, ಅರ್ಥ ಮಾಡ್ಕೊಳ್ಬೇಕು. ಆರ್ಟಿಕಲ್ 61 ಮೇಲೆ. ಇನ್ನು ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಪ್ರೋಸೆಸ್ ಏನಂದ್ರೆ, ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ಚಾರ್ಜಸ್ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಇದು ಮೊದಲನೇ ಹೇಳಿಕೆ. ಅಂದ್ರೆ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸುವುದರ ಮೂಲಕ ಸಂಸತ್ತಿನ ಯಾವುದಾದರೂ ಒಂದು ಸದನ ರಾಷ್ಟ್ರಪತಿಗಳ ಪದಚ್ಯುತಿಗೆ ಮುಂದಾಗಬಹುದು. ಹಾಗಾಗಿ ಚಾರ್ಜ್ ಶಲ್ ಬಿ ಪ್ರಿಫರ್ಡ್ ಬೈ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂದ್ರೆ ಸೊ ಒಂದು ಹೇಳಿಕೆ ಸರಿಯಾಗಿಯೇ ಇದೆ. ಇನ್ನು ಹೋಗೋಣ. ಅಂತಹ ಆರೋಪ ಪಟ್ಟಿಯು ಅಂತಹ ಸದನದ ಒಟ್ಟು ಸದಸ್ಯರ 1/4 ಅಷ್ಟು ಸದಸ್ಯರ ಸಹಿಯನ್ನು ಒಳಗೊಂಡಿರಬೇಕು ಮತ್ತು ಪದಚ್ಯುತಿ ನಿರ್ಣಯ ಮಂಡನೆಗೆ ಸಂಬಂಧಿಸಿದಂತೆ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಗಳಿಗೆ ಒಂದು ಲಿಖಿತ ಸೂಚನೆಯನ್ನು ಕೊಡಬೇಕಾಗುತ್ತೆ.
ಆಯಿತು, ಅಲ್ಲಿಂದ ಅದನ್ನು ಪಾಸ್ ಮಾಡಿ ಮುಂದಿನ ಹೌಸ್ಗೆ ಹೋಗುತ್ತೆ. ಸೊ ಇದು ಪ್ರೋಸೆಸ್. ಓಕೆ, ಅದು ಪಾಸ್ ಹೆಂಗಾಗಬೇಕು 2/3 ಮೆಂಬರ್ಸಿಂದ. ಇನ್ನು ಪ್ರೆಸಿಡೆಂಟ್ ಅವ್ರಿಗೆ ಒಂದು ಅಧಿಕಾರವೂ ಕೂಡ ಇದೆ, ಅವ್ರ ವಿಚಾರಣೆಗೂ ಕೂಡ ಬರ್ಬೋದಂತೆ. ಅದೆಲ್ಲವೂ ಇಲ್ಲಿದೆ, ನೋಡೋಣ. ಇದೊಂದು ಕ್ವಾಸಿ ಜುಡಿಷಿಯಲ್ ಪ್ರಕ್ರಿಯೆ ಕೂಡ ಆಗುತ್ತೆ ಅಂತ ಹೇಳಿದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಥಿಂಗ್ ಏನಂದ್ರೆ, ದ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ದೋ ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಇಸ್ ಎಲೆಕ್ಷನ್. ನೋಡಿ ಎಷ್ಟು ಚೆನ್ನಾಗಿದೆ. ದ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭೆಯಲ್ಲಿ 12 ಜನ ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರೆ ರಾಷ್ಟ್ರಪತಿಗಳು, ಅದು ಒಂದ್ ಕಡೆ. ಮತ್ತು ಲೋಕಸಭೆಯಲ್ಲಿ ಎಲ್ಲಿರ್ತಾರೆ ನಾಮನಿರ್ದೇಶಿತ ಸದಸ್ಯರಂದ್ರೆ ಆಂಗ್ಲೋ ಇಂಡಿಯನ್ಸ್ ನ ಹಿಂದೆ ನೇಮಕ ಮಾಡ್ತಾ ಇದ್ರಲ್ವಾ, ಇವಾಗಿಲ್ಲ. ಹಾಗಾಗಿ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಓಕೆ, ರೈಟ್. ಸೊ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಾಮಿನೇಟ್ ಆಗಿರ್ತಕ್ಕಂಥ ಮೆಂಬರ್ಸು ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ದೋ ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಇಸ್ ಎಲೆಕ್ಷನ್. ಅಂದ್ರೆ ಅರ್ಥ ಇಲ್ಲಿ ನೋಡಿ, ಸ್ವಲ್ಪ ಈ ಸೆಂಟೆನ್ಸ್ ಅರ್ಥ. ದೋ ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಇಸ್ ಎಲೆಕ್ಷನ್ ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಪ್ರೆಸಿಡೆಂಟ್ ಆಫ್ ಎಲೆಕ್ಷನ್ ಅನ್ನಂಗೆ. ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸದಿದ್ದರೂ ಕೂಡ ಅವರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ, ಅಲ್ಲ ಇದು ರಾಂಗ್ ಆಗಿದೆ, ಇಲ್ಲಿ ಕನ್ನಡ ಮೀನಿಂಗ್ ರಾಂಗ್ ಆಗಿದೆ, ಒಟ್ಟು ಇಂಗ್ಲಿಷಲ್ಲಿ ನೋಡೋಣ. ಅವರು ಎಲೆಕ್ಷನ್ ಅಲ್ಲಿ ಭಾಗವಹಿಸಲ್ಲ. ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಎಲೆಕ್ಷನ್ ಅಲ್ಲಿ ಭಾಗವಹಿಸಲ್ಲ, ಆದ್ರೆ ಅವ್ರನ್ನ ರಿಮೂವ್ ಮಾಡ್ಬೇಕಾದ್ರೆ ಭಾಗವಹಿಸ್ತಾರೆ. ಅಷ್ಟೇ ತಿಳ್ಕೊಂಡ್ರೆ ಸಾಕು. ಇದುವರೆಗೆ ಯಾರಾದ್ರೂ ರಾಷ್ಟ್ರಪತಿಗಳನ್ನ ನಾವು ಇಂಪೀಚ್ ಮಾಡಿದೀವ ಅಂದ್ರೆ ಇಲ್ಲ, ಅಷ್ಟೇ. ರಾಷ್ಟ್ರಪತಿಗಳ ಮೇಲೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಗೌರವವೇ ಬೇರೆ. ಅವ್ರಿಗೆ ಅಧಿಕಾರ ಅಥವಾ ಅವ್ರನ್ನ ಏನೋ ಬೇರೆ ವರ್ಡಿಂದ ಕರೀಬಹುದು, ಸ್ಟಿಲ್ ರಾಷ್ಟ್ರಪತಿಗಳು ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಗೌರವ ಅದು ಪ್ರಧಾನಮಂತ್ರಿಗಳ ಮೇಲೆ ಇರೋ ಗೌರವಕ್ಕಿಂತಲೂ ಸಾಕಷ್ಟು ಗೌರವ ಇರುತ್ತೆ. ಅಧಿಕಾರ ಪ್ರಧಾನಮಂತ್ರಿಗಳ ಹತ್ರ ಹೆಚ್ಚಿರ್ಬೋದು. ಇಂಪೀಚ್ಮೆಂಟ್ ಪ್ರೋಸೆಸ್ ಅದೆಲ್ಲ ಇದೆ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 40 ಅಲ್ಲಿ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ 6th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ 12 ಶೆಡ್ಯೂಲ್ಗಳನ್ನ ನಾವು ಒಂದು ಕೋಡಲ್ಲಿ ಟಿಯರ್ಸ್ ಆಫ್ ಓಲ್ಡ್ PM ಅಂತೇನೋ ಆ ಕೋಡನ್ನ ಮಾಡ್ಕೊಂಡಿದ್ದೀವಿ. ಆ ಕೋಡಲ್ಲಿ 1, 2, 3, 4, 5, 6ನೇದ್ರಲ್ಲಿ ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಕರಿತೀವಿ. ಅದರ್ ಶೆಡ್ಯೂಲ್ಡ್ ಏರಿಯಾಸ್. ಓಕೆ, ಓ ಅಂದ್ರೆ ಅದರ್ ಶೆಡ್ಯೂಲ್ಡ್ ಏರಿಯಾಸ್. ಇಲ್ಲಿ ಏನ್ ಹೇಳ್ತಾ ಇದೆ, ಆ 6ನೇ ಶೆಡ್ಯೂಲ್ಗೆ ಸಂಬಂಧಿಸಿದಂತೆ ದ 6th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟ್ರೈಬಲ್ ಏರಿಯಾಸ್. 6ನೇ ಅನುಸೂಚಿಯ ಬುಡಕಟ್ಟು ಜನಾಂಗದ ಪ್ರದೇಶಗಳ ಆಡಳಿತ ಸಲುವಾಗಿರ್ತಕ್ಕಂಥದ್ದು ಸರಿ ಇದೆ. 6th ಶೆಡ್ಯೂಲ್ ಎಂಪವರ್ಸ್ ದ ಸ್ಟೇಟ್ ಟು ಕಾನ್ಸ್ಟಿಟ್ಯೂಟ್ ಡಿಸ್ಟ್ರಿಕ್ಟ್ ಅಂಡ್ ರೀಜನಲ್ ಕೌನ್ಸಿಲ್ಸ್ ಬೈ ಎಂಪವರಿಂಗ್ ದೆಮ್ ಟು ಮೇಕ್ ಆನ್ ವೇರಿಯಸ್ ಏರಿಯಾಸ್. ಅಂದ್ರೆ ಅಲ್ಲಿ ಕೌನ್ಸಿಲ್ಗಳನ್ನ, ಈಗ ಬೋಡೋ ಲ್ಯಾಂಡ್, ಟ್ರಿಪ್ ಲ್ಯಾಂಡ್ ಅಥವಾ ಇನ್ನೊಂದು ಯಾವುದೋ ಬೇರೆ ಬೇರೆ ಏರಿಯಾಗಳನ್ನ ಅವ್ರದೇ ಆಗಿರ್ತಕ್ಕಂಥ ಕೌನ್ಸಿಲ್ಗಳನ್ನ ಮಾಡಿಕೊಂಡು ಆ ಬುಡಕಟ್ಟು ಜನರ ಇಷ್ಟ ನಷ್ಟಗಳನ್ನ, ಅವರ ಕಷ್ಟಗಳನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು. ಅದು 6ನೇ ಶೆಡ್ಯೂಲ್ ಆಗುತ್ತೆ. ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಮತ್ತು ಪ್ರಾದೇಶಿಕ ಕೌನ್ಸಿಲ್ಗಳನ್ನು ಸ್ಥಾಪಿಸಲು ಅವಕಾಶವನ್ನು ನೀಡಿದೆ. 6ನೇ ಶೆಡ್ಯೂಲ್ ಕರೆಕ್ಟ್ ಆಗಿದೆ. ಇನ್ನು 3ನೇ ಹೇಳಿಕೆ, ಸಂವಿಧಾನಕ್ಕೆ 49ನೇ ತಿದ್ದುಪಡಿ ಮೂಲಕ ತ್ರಿಪುರಾ ರಾಜ್ಯದ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯವಾಗುವಂತೆ ಮಾಡಲಾಗಿದೆ. ನೋಡಿ, ಮತ್ತೊಂದು ಸಂವಿಧಾನ ತಿದ್ದುಪಡಿ ಬಂತು. ಅದಕ್ಕೆ 1ರಿಂದ 106ನೇ ಸಂವಿಧಾನ ತಿದ್ದುಪಡಿಗಳನ್ನ ಕಂಪ್ಲೀಟ್ ತಿಳ್ಕೊಂಡಿರ್ಬೇಕು. ಅದೆಲ್ಲೋ ಕಡೆ ಯೂಸ್ ಆಗುತ್ತೆ. ನೇರವಾಗಿ ಸಂವಿಧಾನ ತಿದ್ದುಪಡಿಗಳನ್ನ ಮ್ಯಾಚಿಂಗ್ ಕೊಟ್ಟಿಲ್ಲ ಈ ಸಲ. ಹೋದ ಸಲ ಎಲ್ಲ ಮ್ಯಾಚಿಂಗ್ ಕೊಡ್ತಾ ಇದ್ರು, ಬಟ್ ಈ ಸಲ ಇನ್ ಬಿಟ್ವೀನ್ ಸಂವಿಧಾನದ ತಿದ್ದುಪಡಿಗಳನ್ನ ಬಹಳ ಸಲ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಈಗ ಆಲ್ರೆಡಿ 91ನೇದು ನೋಡಿದ್ವಿ, ಈಗ 49ನೇದು ಬರ್ತಾ ಇದೆ, ಹಿಂದೆ 44ನೇದು ನೋಡಿದ್ವಿ, 38(2) ತಂದಿರ್ತಕ್ಕಂಥದ್ದಂತ ಅಲ್ವಾ. ಮೇಲೆ ಎಲ್ಲವೂ ಅಂದ್ರೆ ಸರಿಯಾದ ಉತ್ತರ 1, 2, 3, 4 ಎಲ್ಲವೂ ಕೂಡ ಸರಿಯಾಗಿ ಇದೆ. ಓಕೆ, ಸೊ ಹೀಗೆ ಭಾರತದ 49ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ತ್ರಿಪುರಾದಲ್ಲಿನ ಸ್ವಾಯತ್ತ ಜಿಲ್ಲಾ ಸಮಿತಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ತ್ರಿಪುರಾ ಟ್ರೈಬಲ್ ಏರಿಯಾಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ TTAATC ಅಂತ. ಆ ಮೂಲಕ ತ್ರಿಪುರಾದ ಬುಡಕಟ್ಟು ಜನರು ಸಹಿತ ತಮ್ಮದೇ ಆಗಿರ್ತಕ್ಕಂತಹ ಒಂದು ಆಡಳಿತಾತ್ಮಕ ಜಿಲ್ಲೆಗಳನ್ನ, ಕೌನ್ಸಿಲ್ಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಿಕೊಟ್ಟಿರ್ತಕ್ಕಂಥದ್ದು 49ನೇ ಸಂವಿಧಾನದ ತಿದ್ದುಪಡಿಯಾಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ಬೋದು. ಇನ್ನು ಭಾರತದಲ್ಲಿರ್ತಕ್ಕಂಥ ಸ್ವಾಯತ್ತ ವಿಭಾಗಗಳನ್ನು ನೋಡೋದಾದ್ರೆ ಬೋಡೋಲ್ಯಾಂಡ್ ಇದೆ, ಕಾರ್ಬಿ ಆಂಗ್ಲಾಂಗ್ ಇದೆ, ಸಾದರ್ ಹಿಲ್ಸ್ ಇದೆ,
ತ್ರಿಪುರಾದು TAADC ಇದೆ, ಗ್ಯಾರೋ ಕಾಸಿ ಜಾಂಟಿಯಾ ಹಿಲ್ಸ್ ಮೇಲೆ ಒಂದು ಕೌನ್ಸಿಲ್ ಇದೆ. ಸೊ ಎಲ್ಲೆಲ್ಲಿದೆ ಅಂತ ಕೂಡ ನೋಡ್ಬೋದು. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀವೇ ನೋಡಬೇಕು. ಆಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂಗಳಿಗೆ ಸಂಬಂಧಿಸಿದಂತೆ 6th ಶೆಡ್ಯೂಲ್ ಇರ್ತಕ್ಕಂಥದ್ದು. ಎಲ್ಲೆಲ್ಲಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇದೆ ನೋಡಿ. ಕಾಸಿ ಹಿಲ್ಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಮೇಘಾಲಯದಲ್ಲಿದೆ. ಜಾಂಟಿ ಹಿಲ್ಸ್ ಬಗ್ಗೆ ಇದೆ, ಗ್ಯಾರೋ ಹಿಲ್ಸ್ ಅವ್ರದೇ ಆಗಿರತಕ್ಕಂತಹ ಆಡಳಿತವನ್ನು ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದೆ 6th ಶೆಡ್ಯೂಲ್. ಮಿಜೋರಾಮಲ್ಲಿ ಚಕ್ಮಾ ಇದೆ, ಲಾಯ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇದೆ, ಮಾರಾ ಇದೆ. ತ್ರಿಪುರಾದಲ್ಲಿ TAADSC ಇದೆ. ಆಸಾಮಲ್ಲಿ ಕೂಡ ಇದೆ. ಓಕೆ, ಇನ್ನು 43ನೇ ಪ್ರಶ್ನೆ. ಇಲ್ಲೇನಾಗಿದೆ ಅಂದರೆ, ಈಗ ನಮ್ಮ ಭಾರತದ ಸಂಸತ್ತಿನಲ್ಲಿ ರಾಜ್ಯಸಭೆ ಮೇಲ್ಮನೆ, ಲೋಕಸಭೆ ಕೆಳಮನೆ ಇದೆ. ಅದೇ ಥರ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡಾಗ ಮೇಲ್ಮನೆ ವಿಧಾನ ಪರಿಷತ್ತು, ಕೆಳಮನೆ ವಿಧಾನಸಭೆ. ಈಗ ಈಗ ಒಂದು ಮಾತು ಕೇಳ್ತೀನಿ ನಾನು, ಏನು ಲೋಕಸಭೆ ಪವರ್ಫುಲ್ಲ, ರಾಜ್ಯಸಭೆ ಪವರ್ಫುಲ್ಲ, ವಿಧಾನಸಭೆ ಪವರ್ಫುಲ್ಲ, ವಿಧಾನ ಪರಿಷತ್ ಪವರ್ಫುಲ್ಲ? ಆಬ್ವಿಯಸ್ಲಿ ಹೇಳ್ತೀರಿ ಇಲ್ಲ ಸರ್ ಲೋಕಸಭೆ ಪವರ್ಫುಲ್ಲು, ಅಂದ್ರೆ ಅವರೆಲ್ಲ ಜನಗಳಿಂದ ಆಯ್ಕೆಯಾಗಿ ಹೋಗಿರ್ತಾರೆ. ಪ್ರಧಾನಮಂತ್ರಿಗಳು ಜನರಲ್ ಆಗಿ ಜನಜನಿತವಾಗಿರ್ತಕ್ಕಂಥವ್ರು ಇರ್ತಾರೆ, ಮುಖ್ಯಮಂತ್ರಿಗಳು ಕೂಡ ಜನಜನಿತವಾಗಿರ್ತಕ್ಕಂಥವ್ರು ಅಥವಾ ಜನಪ್ರಿಯರಾಗಿರ್ತಕ್ಕಂಥವ್ರು ಇರ್ತಾರೆ. ಅವರನ್ನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನೌನ್ಸ್ ಮಾಡಿದಾಗ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಇರ್ಬೋದು, ರಾಜ್ಯಸಭೆಯ ಮೆಂಬರ್ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಆದರೆ ಜನಪ್ರಿಯ ನಾಯಕರು ಅಂದಾಗ ಅವರು ವಿಧಾನ ಸಭೆಯಲ್ಲಿರ್ತಾರೆ, ಇಲ್ಲ ವಿಧಾನ ಲೋಕಸಭೆಯಲ್ಲಿ ಇರ್ತಾರೆ. ಮನಮೋಹನ್ ಸಿಂಗ್ ಅವರು ಡೆಲ್ಲಿಲಿ ಲೋಕಸಭಾ ಚುನಾವಣೆಗೆ ನಿಂತಾಗ ಸೋತು ಬಿಡ್ತಾರೆ. ನೋಡಿ ಹೇಗಿದೆ. ಅಂತಹ RBI ಗವರ್ನರ್ ಆಗಿ, ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ, ಹಣಕಾಸು ಸಚಿವರಾಗಿ, ಭಾರತದ LPG ಇಡೀ ಆರ್ಥಿಕ ದಿಕ್ಕನ್ನೇ ಬದಲಿಸಿದ್ದಂತಹ ಒಬ್ಬ ನಾಯಕ ಎಲೆಕ್ಷನ್ ಅಲ್ಲಿ ನಿಂತಾಗ ಸೋಲ್ತಾರಂದ್ರೆ ಗಮನಿಸ್ಬೇಕು ನೀವು. ಅದೇ ಮೋದಿ ಅವರು 3 ಸಲ ಎಲೆಕ್ಷನ್ ಅಲ್ಲಿ ಗೆಲ್ತಾ ಬರ್ತಾರೆ, ಮತ್ತೆ 20 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಒಂದು 15-20 ವರ್ಷ ಅಲ್ಲಿ ಆಡಳಿತ ಮಾಡ್ತಾರೆ. ಅವರು ಕೆಳಮನೆಯಲ್ಲಿ ಇದ್ದಂಥವ್ರು. ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರೊಬ್ಬ ಜನಪ್ರಿಯ ನಾಯಕರು ಅಂತ. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು. ಯಾವುದೋ ರಥವನ್ನ ಮೊನ್ನೆ ಮಾತಾಡ್ತಾ ಇದ್ವಲ್ವ, ಯಾವುದೋ ರಥ ಅಂತ ತರ್ತಾರೆ. ಅಡ್ವಾಣಿರವರು ಯಾವುದೋ ರಥ ಮಾಡ್ತಾರೆ. ವಾಜಪೇಯಿರವರು ಅಷ್ಟು ಫೇಮಸ್ ಆಗಿದ್ರು ಲೋಕಸಭೆಯಲ್ಲಿ ಅಲ್ವಾ. ದೇವೇಗೌಡರವರು ರಾಜ್ಯಸಭೆಗೆ ಯಾವತ್ತೂ ಹೋಗಿರ್ಲಿಲ್ಲ. ಅವ್ರು ಏನಿದ್ರು ನೇರವಾಗಿ ನಿಂತು ಆಯ್ಕೆ ಆದಂಥವ್ರು. ಈ ಸಲ ಕೊನೆಗೆ ತುಮಕೂರಲ್ಲಿ ಸೋತರು, ಮತ್ತೆ ರಾಜ್ಯಸಭೆಗೆ ಹೋದ್ರು, ಅದು ಬೇರೆ ವಿಚಾರ. ಬಟ್ ಅಲ್ಲಿವರೆಗೂ ಅವರ ಇಡೀ ಅಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಯಾವತ್ತೂ ಮೇಲ್ಮನೆಗಳಿಗೆ ಹೋಗಿಲ್ಲ ಅಲ್ವಾ. ಇನ್ನೊಂದು ಕಡೆ ಬೇರೆ ಬೇರೆ ರಾಜಕೀಯ ನಾಯಕರುಗಳನ್ನು ತೆಗೆದುಕೊಂಡಾಗ ಈವನ್ ದೇವರಾಜ್ ಅರಸು ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ಕಂಡಂತ ವೆರಿ ಫೇಮಸ್ ಪರ್ಸನಾಲಿಟೀಸ್ ಯಾರೇ ತೆಗೆದುಕೊಳ್ಳಿ ರಾಜಕೀಯ ವ್ಯಕ್ತಿಗಳು, ಅಥವಾ ಲೋಕಸಭೆಯಲ್ಲಿ ಇನ್ನೂ ಬೇರೆ ಬೇರೆ ಇಂದಿರಾ ಗಾಂಧಿ ಆಗಿರ್ಬೋದು, ಅವರೆಲ್ಲರೂ ಎಲೆಕ್ಷನ್ಗೆ ನಿಂತೇ ಹೋಗೋದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಲ್ವಾ. ಇದು ಬೇರೆ ವಿಚಾರ, ಸುಮ್ಮನೆ ನಿಮಗೆ ಒಂದು ಅಂಶಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಇರಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂಚೂರು ರಿಲೇಟೆಡ್ ಟು ದಟ್ ಪವರ್ಫುಲ್ನೆಸ್ ಇರ್ತಕ್ಕಂಥದ್ದು. ಓಕೆ, ಈಗ ಲೋಕಸಭೆಯು 2ನೇ ಬಾರಿ ವಿಧೇಯಕವನ್ನ ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿ ಮಾಡುವ ಮೂಲಕ ರಾಜ್ಯಸಭೆಯನ್ನು ಅಧ್ಯಾರೋಹಿಸಲಾಗದು ಮತ್ತು ಆದೇಶ ರಾಜ್ಯಸಭೆ ಎಂಬ ವಿಷಯವಾಗಿ. ಇದು ನಿಜವಾಗ್ಲೂ ಕೂಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಇಲ್ಲಿ ಈ ಸೆಂಟೆನ್ಸ್ ಓದಿದಾಗ ಯಾರಿಗೂ ಕೂಡ ಡೆಫಿನೆಟ್ಲಿ ಏನು ಅರ್ಥ ಆಗಲ್ಲ, ಏನಿದು ಮೀನಿಂಗ್ ಕೊಡ್ತಾ ಇದೆ ಅನ್ನೋದು ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಪೇಪರ್ನ ಸೆಟ್ ಮಾಡಬೇಕಾಗುತ್ತೆ. ನೋಡಿ, ಈ ಮೀನಿಂಗ್ ಅರ್ಥ ಮಾಡ್ಕೋಬೇಕಂದ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಹಾಗಾದ್ರೆ ಅವನು ಇಂಗ್ಲಿಷಲ್ಲಿ ಈ ವರ್ಡ್ ಅನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿಯನ್ನು ಹೊಂದಿಲ್ಲ ಅನ್ಕೊಳ್ಳೋಣ ಆ ಒಬ್ಬ ವಿದ್ಯಾರ್ಥಿ. ಆತನಿಗೆ ಡೆಫಿನೆಟ್ಲಿ ಲಾಸ್ ಆಯ್ತು. ಅದೇ ಇಂಗ್ಲಿಷಲ್ಲಿ ನೋಡೋಣ. ದ ಲೋಕಸಭಾ ಕೆನ್ ನಾಟ್ ಓವರ್ ರೈಡ್ ದ ರಾಜ್ಯಸಭಾ ಬೈ ಪಾಸಿಂಗ್ ದ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ವೈಸ್ ವರ್ಸ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಲೋಕಸಭೆಯು ಒಂದು ಬಿಲ್ ಅನ್ನ ಮಂಡನೆ ಮಾಡಿ ಅದನ್ನ ರಾಜ್ಯಸಭೆಗೆ ಕಳಿಸಿದ ನಂತರ ಒಂದು ವೇಳೆ ರಾಜ್ಯಸಭೆ ಅದನ್ನ ವಾಪಸ್ ಕಳಿಸದೆ ಹೋದ್ರೆ ಅಥವಾ ಅದರಲ್ಲಿ ಏನಾದರೂ ಏನು ಆಕ್ಷನ್ ತೆಗೆದುಕೊಳ್ಳದೆ ಹೋದ್ರೆ 2ನೇ ಸಲ ಮಂಡನೆ ಮಾಡಬಹುದಾ, ಮಾಡಿ
ರಾಜ್ಯಸಭೆಯ ನಿರ್ಧಾರವನ್ನ ಓವರ್ ರೈಡ್ ಮಾಡಬಹುದಾ ಅಂತ ಕೊಟ್ಟಿರ್ತಕ್ಕಂಥದ್ದು. ಇದು ಕೆನ್ ನಾಟ್ ಓವರ್ ರೈಡ್. ಆತರ ಅವಕಾಶ ಇಲ್ವಾ ಅಂದ್ರೆ ಅವಕಾಶ ಇದೆ. ಲೋಕಸಭೆಯು ರಾಜ್ಯಸಭೆಯ ನಿರ್ಧಾರದ ಮೇಲೆ ತಲೆನೇ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಬಿಲ್ಗೆ ಅದನ್ನ ನಾವು ಮನಿ ಬಿಲ್ ಅಂತ ಕರಿತೀವಿ. ಈ ಮನಿ ಬಿಲ್ ಅನ್ನ ಲೋಕಸಭೆ ಒಂದು ಸಲ ಪಾಸ್ ಮಾಡಿ ರಾಜ್ಯಸಭೆಗೆ ಕಳಿಸ್ತು ಅಂದ್ರೆ ರಾಜ್ಯಸಭೆ 14 ದಿನಗಳ ಒಳಗೆ ಅದನ್ನ ವಾಪಸ್ ಕಳಿಸ್ಬೇಕು. ತಿದ್ದುಪಡಿ ಮಾಡಿ ಕಳಿಸ್ತರು, ಹಂಗೆ ಕಳಿಸ್ತರು, ಪಾಸ್ ಮಾಡಿ ಕಳಿಸ್ತರು, ರಿಜೆಕ್ಟ್ ಮಾಡಿ ಕಳಿಸ್ತರು, ಇಲ್ಲ ಹಂಗೆ ಇಟ್ಕೊಳ್ತಾರೋ ನಿಮಗೆ ಬಿಟ್ಟಿದ್ದು. 14 ದಿನ ವೈಟ್ ಮಾಡ್ತೀವಿ. ವೈಟ್ ಮಾಡಿದ ನಂತರ ಅದನ್ನ ನಾವು ಪಾಸ್ ಅಂದಂಗೆ ಅರ್ಥ ಅಷ್ಟೇ. ಅಂದ್ರೆ ಅಷ್ಟು ಲೋಕಸಭೆ ಪವರ್ಫುಲ್ ಆಗಿದೆ ರಿಲೇಟೆಡ್ ಟು ದ ಮನಿ ಬಿಲ್. ಮನಿ ಬಿಲ್ಗೆ ಸಂಬಂಧಿಸಿದಂತೆ ಲೋಕಸಭೆ ಈಸ್ ಹ್ಯಾವಿಂಗ್ ಎ ಮೋರ್ ಪವರ್ಫುಲ್ ದ್ಯಾನ್ ದ ರಾಜ್ಯಸಭೆ ಅಷ್ಟೇ. ಆದ್ರೆ ಮನಿ ಬಿಲ್ ಅನ್ನ ಹೊರತುಪಡಿಸಿದಂತೆ ಇನ್ನಿತರ ಆರ್ಡಿನರಿ ಬಿಲ್ಸ್, ಸಾಮಾನ್ಯ ಬಿಲ್ಗಳಾಗಿರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿರ್ಬೋದು, ಸಂವಿಧಾನ ತಿದ್ದುಪಡಿ ಕಾಯ್ದೆಗೆ ರಾಜ್ಯಸಭೆಯಷ್ಟೇ ಅಧಿಕಾರ, ಲೋಕಸಭೆಯಷ್ಟೇ ಅಧಿಕಾರ ರಾಜ್ಯಸಭೆಗೂ ಕೂಡ ಇದೆ. ಬಟ್ ಇನ್ ರಿಲೇಟೆಡ್ ಟು ದ ಮನಿ ಬಿಲ್, ಲೋಕಸಭೆ ಈಸ್ ಹ್ಯಾವಿಂಗ್ ಎ ಮೋರ್ ಪವರ್ ದ್ಯಾನ್ ದ ರಾಜ್ಯಸಭೆ ಇನ್ ರಿಲೇಟೆಡ್ ಟು ದ ಮನಿ ಬಿಲ್ ಓನ್ಲಿ. ಅದರ್ ದ್ಯಾನ್ ದ ಮನಿ ಬಿಲ್, in related to the all ordinary bills and constitutional amendment bill, Rajya Sabha is having a equal power related to the Lok Sabha. ಅಷ್ಟೇ ಅರ್ಥ ಇದೆ. ಇಲ್ಲ ಸರ್ ನೀವು ಇಷ್ಟು ತನಕ ಕನ್ನಡ ಹೇಳಿ ಕನ್ನಡದಲ್ಲಿ ತಪ್ಪು ಕೊಟ್ಬಿಟ್ಟಿದ್ದಾರೆ, ಇಂಗ್ಲಿಷಲ್ಲಿ ಸರಿ ಕೊಟ್ಟಿದ್ದಾರೆ ಅಂತೇಳಿ ಇಂಗ್ಲಿಷಲ್ಲೇ ಪಾಠ ಮಾಡ್ತಾ ಇದ್ದೀರಿ ಅಂದ್ರೆ, ಹಣದ ಮಸೂದೆಗೆ ಸಂಬಂಧಿಸಿದಂತೆ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವುದು ನಿಜ. ಆದರೆ ಸಾಮಾನ್ಯ ಬಿಲ್ಲುಗಳು ಮತ್ತು ಸಂವಿಧಾನಾತ್ಮಕ ತಿದ್ದುಪಡಿ ಬಿಲ್ಲುಗಳಿಗೆ ಸಂಬಂಧಿಸಿದಂತೆ ರಾಜ್ಯಸಭೆಯು ಲೋಕಸಭೆಯಂತೆಯೇ ಈಕ್ವಲ್ ಪವರ್ ಅನ್ನು ಹೊಂದಿದೆ. ಸರಿ, ಹಾಗಾಗಿ ಇಲ್ಲೇನ್ ಕೊಟ್ಟಿದ್ದಾರೆ, ಲೋಕಸಭೆ ಕೆನ್ ನಾಟ್ ಓವರ್ ರೈಡ್ ದ ರಾಜ್ಯಸಭಾ ಬೈ ಪಾಸಿಂಗ್ ದ ಬಿಲ್ ಅಂದ್ರೆ ಇದು ರಾಂಗ್ ಆಗಿದೆ. ಇಟ್ ಕ್ಯಾನ್ ಓವರ್ ರೈಡ್ ದ ರಾಜ್ಯಸಭಾ ಇನ್ ರಿಲೇಟೆಡ್ ಟು ಒನ್ ಬಿಲ್, ದಟ್ ಇಸ್ ಎ ಮನಿ ಬಿಲ್. ಹಾಗಾಗಿ ದ ಫಸ್ಟ್ ಒನ್ ಈಸ್ ರಾಂಗ್. ಸೆಕೆಂಡ್ ಒನ್, the legislative assembly can override the legislative council by passing the bill for the second time and not vice versa ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಯ್ತು, ರಾಜ್ಯಸಭೆ ಲೋಕಸಭೆ ಎರಡೂ ಈಕ್ವಲ್, ಬಟ್ ಮನಿ ಬಿಲ್ ಅಂತ ಬಂದಾಗ ಲೋಕಸಭೆ ಸ್ವಲ್ಪ ಪವರ್ಫುಲ್ ಅಂತ ಹೇಳಿದ್ವಿ, ಬಿಟ್ಬಿಡೋಣ. ಅದು ಈಗ ಬರೋಣ, ವಿಧಾನ ಪರಿಷತ್ ಪವರ್ಫುಲ್, ವಿಧಾನಸಭೆ ಪವರ್ಫುಲ್ ಅಂದ್ರೆ ಸಿಂಪಲ್ ಆಗಿ ವಿಧಾನಸಭೆ ಪವರ್ಫುಲ್. ಆದ್ರೆ ಲೋಕಸಭೆ ಎಷ್ಟು ಪವರ್ಫುಲ್ ಇದೆಯೋ ಅದಕ್ಕಿಂತಲೂ ಪವರ್ಫುಲ್ ವಿಧಾನಸಭೆ ಇನ್ ರಿಲೇಟೆಡ್ ಟು ಸ್ಟೇಟ್ ಅನ್ನಂಗೆ. ಹೆಂಗೆ? ವಿಧಾನಸಭೆ ಏನ್ ಮಾಡುತ್ತೋ ಬಿಲ್ಲು ಅದನ್ನ ವಿಧಾನ ಪರಿಷತ್ ಒಪ್ಪಿಗೆ ಕೊಡ್ಲೇಬೇಕು, ಇಲ್ಲ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ರಾಜ್ಯವನ್ನು ತೆಗೆದುಕೊಂಡಾಗ ವಿಧಾನಸಭೆ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಪವರ್ಫುಲ್ ಅಲ್ವಾ. ವಿಧಾನ ಪರಿಷತ್ಗೆ ಅನ್ನ ಜಸ್ಟ್ ಅವರ ಬದಲಾವಣೆಗಳನ್ನು ಮಾಡಿ ಕಳಿಸುವ ಅಧಿಕಾರ ಮಾತ್ರ ಇದೆ, ಯಾವುದೇ ಬಿಲ್ ಅನ್ನ ರಿಜೆಕ್ಟ್ ಮಾಡೋ ಅಧಿಕಾರ ಇಲ್ಲ. ವಿಧಾನಸಭೆಯು ಎರಡನೇ ಬಾರಿ ಮತ್ತು ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು, ವಿಪರ್ಯ ಉಂಟಾಗುತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕನ್ನಡ ಬಹಳ ರಾಂಗ್ ಆಗ್ಬಿಟ್ಟಿದೆ. ಬಿ ನೋಡೋಣ. ಬಿ ಅಲ್ಲಿ ಏನಿದೆ ಇಂಗ್ಲಿಷ್ ಅಲ್ಲಿ ಅಂದ್ರೆ, ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ರೈಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ನಾಟ್ ವೈಸ್ ವರ್ಸಾ. ನಾಟ್ ವೈಸ್ ವರ್ಸಾ ಅಂದ್ರೆ ಹಂಗಂತ ವಿಧಾನ ಪರಿಷತ್ತು ಬಿಲ್ ಅನ್ನ ಪಾಸ್ ಮಾಡಿ ವಿಧಾನಸಭೆ ಕಳಿಸಿ, ವಿಧಾನಸಭೆ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ಇನ್ನೊಂದ್ಸಲ ಕಳಿಸಿ ಅದನ್ನ ಪಾಸ್ ಮಾಡ್ಕೋಬಹುದು ಅಂದ್ರೆ ಬರಲ್ಲ. ವಿಧಾನ ಪರಿಷತ್ಗೆ ಅಷ್ಟು ಅವಕಾಶ ಅಧಿಕಾರ ಇಲ್ಲ. ಸೊ ಬಿ ಸರಿಯಾಗಿದೆ. ಇನ್ನು ಸಿ ಬರ, ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ಮೆಕ್ಯಾನಿಸಮ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ಟೂ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಟು ರಿಸಾಲ್ವ್ ದ ಡೆಡ್ ಲಾಕ್ ಬಿಟ್ವೀನ್ ದೆಮ್ ಓವರ್ ದ ಪಾಸೇಜ್ ಆಫ್ ದ ಬಿಲ್. ಈಗ ಯಾವುದೋ ಒಂದು ಬಿಲ್ ಇದೆ, ಆ ಮಸೂದೆ ಇದೆ, ಆ ಮಸೂದೆಯನ್ನ ಪಾಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಈಕ್ವಲ್ ಪವರ್ ಇದೆ. ಮನಿ ಬಿಲ್ ಬಿಟ್ಬಿಡೋಣ, ಯಾವುದೋ ಒಂದು ಆರ್ಡಿನರಿ ಬಿಲ್ ಅನ್ಕೊಳ್ಳೋಣ. ಸೊ ಈ ರಾಜ್ಯಸಭೆ ಮತ್ತು ಲೋಕಸಭೆಗೆ ಎರಡಕ್ಕೂ ಸಮಾನವಾಗಿರ್ತಕ್ಕಂಥ ಅಧಿಕಾರ ಇರೋದ್ರಿಂದ ಇಬ್ಬರ ನಡುವೆ ಒಂದು ಡೆಡ್ ಲಾಕ್ ಆಗುತ್ತೆ. ಡೆಡ್ ಲಾಕ್ ಅಂದ್ರೆ ಏನು? ಲೋಕಸಭೆ ಪಾಸ್ ಮಾಡಿದೆ, ರಾಜ್ಯಸಭೆ ಪಾಸ್ ಮಾಡ್ತಾ ಇಲ್ಲ, ರಾಜ್ಯಸಭೆ ಪಾಸ್ ಮಾಡಿದೆ, ಲೋಕಸಭೆ ಪಾಸ್ ಮಾಡ್ತಾ ಇಲ್ಲ. ಇಂತಹ ಡೆಡ್ ಲಾಕ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಜಾಯಿಂಟ್ ಸಿಟ್ಟಿಂಗಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಅಂತ ಸಿ ಹೇಳಿದೆ. ಜಾಯಿಂಟ್ ಸಿಟ್ಟಿಂಗ್ ಅವಕಾಶ ಇದೆಯಾ ನೋಡೋಣ. ಸಂವಿಧಾನವು ಒಂದು ವಿಧೇಯಕ ಅಂಗೀಕಾರದ ಮೇಲಿನ ಅವುಗಳ ನಡುವಿನ ಸ್ಥಗಿತತೆಯನ್ನ ನಿವಾರಿಸುವುದಕ್ಕೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ
ಕಾರ್ಯವಿಧಾನವನ್ನು ಉಪಬಂಧಿಸುತ್ತದೆ ಅಂತ ಹೇಳಿದರೆ ಇದು ಕೂಡ ಅಷ್ಟು ನೇರವಾಗಿ ಅರ್ಥ ಕೊಡ್ತಾ ಇಲ್ಲ, ಟ್ರಾನ್ಸ್ಲೇಷನ್ ಪ್ರಾಬ್ಲಮ್. ಒಟ್ಟಾರೆಯಾಗಿ ಆರ್ಟಿಕಲ್ 108ರ ಪ್ರಕಾರ ನಮ್ಮ ಸಂವಿಧಾನದಲ್ಲಿ ಇಂತಹ ಜಾಯಿಂಟ್ ಸೆಷನ್ಗಳನ್ನು ನಡೆಸಲು ಅವಕಾಶವನ್ನು ಕೊಡಲಾಗಿದೆ. ಇನ್ನು ಡಿ ಏನ್ ಹೇಳ್ತಾ ಇದೆ, ಹಾಗಾದ್ರೆ ಬಿ ಮತ್ತು ಸಿ ಸರಿ ಆಯ್ತು, ಬಿ ಮತ್ತು ಸಿ ಅಂತೂ ಸರಿ ಇದೆ, ಎ ತಪ್ಪಾಯ್ತು, ಒಂದನೇ ಅವಕಾಶ ತಪ್ಪಾಯ್ತು, ಎರಡನೇ ಆಪ್ಷನ್ ಕೂಡ ತಪ್ಪಾಯ್ತು. ಯಾಕಂದ್ರೆ ಅಲ್ಲ, ಇನ್ನು ಗೊತ್ತಲ್ಲ, ಸಿ ಸರಿ ಇದೆ, ಸಿ ಅನ್ನೋದು ನಿಲ್ವೇ ಇಲ್ಲ, ಹಾಗಾಗಿ ಇದು ತಪ್ಪು. ಎ ತಪ್ಪಾಗಿತ್ತು, ಹಾಗಾಗಿ ಮೂರನೇದು ತಪ್ಪು. ಈಗ ಉಳಿದಿರೋದು ಎರಡನೇದು ಮಾತ್ರ, ಹಾಗಾಗಿ ಇದು ಸರಿಯಾಗಿರ್ಬೇಕು. ಮತ್ತು ಡಿ ತಪ್ಪಾಗಿರ್ಬೇಕು. ಯಾಕೆ ತಪ್ಪು ಅಂತ ನೋಡೋಣ. ದ ಕಾನ್ಸ್ಟಿಟ್ಯೂಷನ್ ಡಸಂಟ್ ಪ್ರೊವೈಡ್ ದ ಮೆಕ್ಯಾನಿಸಮ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಟೂ ಹೌಸಸ್ ಆಫ್ ಪಾರ್ಲಿಮೆಂಟ್ ಟು ರಿಸಾಲ್ವ್ ಎ ಡೆಡ್ ಲಾಕ್ ಬಿಟ್ವೀನ್ ದೆಮ್ ಓವರ್ ಎ ಪ್ಯಾಸೇಜ್ ಆಫ್ ದ ಬಿಲ್. ಅಂದ್ರೆ ಡಸಂಟ್ ಪ್ರೊವೈಡ್ ಅಂದ್ರೆ ಇಲ್ಲ, ಡಸಂಟ್ ಪ್ರೊವೈಡ್ ಅಲ್ಲ, ಪ್ರೊವೈಡ್ ಮಾಡ್ತಾ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾಯಿಂಟ್ ಸಿಟ್ಟಿಂಗ್ ಆಗಿ. ಎಂತೆಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ನೋಡ್ತೋಣ. ಒಟ್ಟಾರೆಯಾಗಿ 43ರಲ್ಲಿ ಎರಡನೇ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. ರಾಜ್ಯಸಭಾ ಆಸ್ ಅ ರಿಸ್ಟ್ರಿಕ್ಟೆಡ್ ಪವರ್ಸ್. ಯಾವುದಕ್ಕೆ? After a money bill is passed by the Lok Sabha, it is transmitted to the Lok Sabha for its consideration. The Rajya Sabha has restricted power with regard to the money bill. ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಹಣಕಾಸು ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ಕರೆಕ್ಟ್. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಲೋಕಸಭಾ ಕೆನಾಟ್ ಓವರ್ ರೈಡ್ ಅಂದ್ರೆ ಲೋಕಸಭಾ ಕ್ಯಾನ್ ಓವರ್ ರೈಡ್ ರಿಲೇಟೆಡ್ ಟು ದ ಮನಿ ಬಿಲ್. ಓಕೆ, ರಾಜ್ಯಸಭೆಯು ಹಣದ ಮಸೂದೆಯನ್ನು ಮನಿ ಬಿಲ್ ಅನ್ನು ತಿರಸ್ಕರಿಸಲು ಅಥವಾ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಅದು ಶಿಫಾರಸುಗಳನ್ನು ಮಾತ್ರ ಮಾಡಬಹುದು. ಇಟ್ ಮಸ್ಟ್ ರಿಟರ್ನ್ ದ ಬಿಲ್ ಟು ದ ಲೋಕಸಭಾ ವಿದಿನ್ 14 days, ವೆದರ್ ವಿತ್ ಆರ್ ವಿತೌಟ್ ರೆಕಮೆಂಡೇಶನ್. ದ ಲೋಕಸಭಾ ಕ್ಯಾನ್ ಐದರ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಆಲ್ ದ ರೆಕಮೆಂಡೇಶನ್ಸ್ ಆಫ್ ದ ರಾಜ್ಯಸಭಾ. ರಾಜ್ಯಸಭೆಯು ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಯಾವುದೇ ಶಿಫಾರಸುಗಳನ್ನು ಕಳಿಸಬಹುದು ಅಥವಾ ಶಿಫಾರಸು ಇಲ್ಲದೇನೆ ಕಳಿಸಬಹುದು. ಆದ್ರೆ 14 ದಿನದೊಳಗೆ ಕಳಿಸಬೇಕು. ಒಂದು ವೇಳೆ 14 ದಿನದ ಒಳಗೆ ಕಳಿಸಿದಾರೆ ಅನ್ಕೊಳ್ಳೋಣ, ಒಂದಷ್ಟು ಶಿಫಾರಸುಗಳನ್ನ ಮಾಡಿದ್ದಾರೆ ಅಂತ ಕೂಡ ಅನ್ಕೊಳ್ಳೋಣ. ಅಂತಹ ಸಂದರ್ಭದಲ್ಲಿ ಲೋಕಸಭೆಗೆ ಎಂತ ಅಧಿಕಾರ ಇದೆ ಅಂದ್ರೆ ಆ ರಾಜ್ಯಸಭೆಯ ಮನಿ ಬಿಲ್ಲಿನ ಶಿಫಾರಸುಗಳನ್ನ ಅಕ್ಸೆಪ್ಟ್ ಮಾಡಬಹುದು, ಬಿಡಬಹುದು. ಅಂತ ಪವರ್ ಅಂತ ಇದೆ. ಒಂದು ವೇಳೆ 14 ದಿನದೊಳಗೆ ರಾಜ್ಯಸಭೆ ಮನಿ ಬಿಲ್ ಅನ್ನ ವಾಪಸ್ ಕಳಿಸದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಕಳಿಸ್ಲಿ ಬಿಡ್ಲಿ, ಅದು ಅಕ್ಸೆಪ್ಟ್ ಆಗುತ್ತೆ. ರಾಜ್ಯಸಭೆ 14 ದಿನಗಳ ಒಳಗೆ ಮಸೂದೆಯನ್ನು ಲೋಕಸಭೆಗೆ ಹಿಂತಿರುಗಿಸದಿದ್ದರೆ ಮಸೂದೆಯನ್ನು ಲೋಕಸಭೆ ಮೂಲತಃ ಅಂಗೀಕರಿಸಿದ ರೂಪದಲ್ಲಿ ಸಂಸತ್ತಿನಿಂದ ಸ್ವೀಕೃತರಾಗಿದೆ ಎಂದೇ ಪರಿಗಣಿಸಲಾಗುತ್ತದೆ. ಹೀಗಾಗಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ರಾಜ್ಯಸಭೆಗಿಂತ ಲೋಕಸಭೆಗೆ ಹೆಚ್ಚಿನ ಅಧಿಕಾರವಿದೆ. ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದಂತೆ ಎರಡೂ ಸದನಗಳು ಸಮಾನ ಅಧಿಕಾರವನ್ನು ಹೊಂದಿದವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ಮತ್ತೆ ಯಾವುದಾದ್ರೂ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡೋಣ. ಮತ್ತು ಆರ್ಡಿನರಿ ಬಿಲ್ ಮತ್ತು ಮನಿ ಬಿಲ್ಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಒಂದು ಟೇಬಲ್ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು. ಸೊ ಗಮನಿಸಬೇಕು. ಬಹಳ ಇದೆ, ಯಾವಾಗಾದ್ರೂ ಬೇರೆ ಟೈಮಲ್ಲಿ ಮಾತಾಡೋಣ. ಇನ್ನು ಪವರ್ ಆಫ್ ಅಸೆಂಬ್ಲಿ ಬರೋಣ. ಅಂದ್ರೆ ಶಾಸಕಾಂಗ ಸಭೆ, ನಮ್ಮ ವಿಧಾನಸಭೆಯ ಅಧಿಕಾರ ಎಷ್ಟಿದೆ ಅಂದ್ರೆ, ದ ಅಲ್ಟಿಮೇಟ್ ಪವರ್ ಆಫ್ ಪಾಸಿಂಗ್ ಅನ್ ಆರ್ಡಿನರಿ ಬಿಲ್ ಈಸ್ ವೆಸ್ಟೆಡ್ ಇನ್ ದ ಅಸೆಂಬ್ಲಿ. At the most, the council can detain or delay the bill for a period of 3 months. ಅಂದ್ರೆ ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಬಂದಾಗ ಸಾಮಾನ್ಯ ಮಸೂದೆಯನ್ನು ಅಂಗೀಕರಿಸುವ ಅಂತಿಮ ಅಧಿಕಾರವನ್ನ ವಿಧಾನಸಭೆಗೆ ನೀಡಲಾಗಿದೆ. ಹೆಚ್ಚಂದ್ರೆ ವಿಧಾನ ಪರಿಷತ್ ಏನ್ ಮಾಡಬಹುದು ಅಂದ್ರೆ 3 ತಿಂಗಳ ಕಾಲ ಅವಧಿಗೆ ಬಿಲ್ ಅನ್ನ ತಡೆ ಹಿಡಿಯಬಹುದು ಅಥವಾ ವಿಳಂಬಗೊಳಿಸಬಹುದು ಅಷ್ಟೇ. The Constitution doesn't provide for the mechanism of joint sitting of both houses to resolve the disagreement between the two houses over a bill. ಅಂದ್ರೆ ನಮ್ಮ ಲೋಕಸಭೆ ರಾಜ್ಯಸಭೆಯಲ್ಲಿ ಮಾಡಿದಂತೆ ಎರಡು ಜಾಯಿಂಟ್ ಸಿಟ್ಟಿಂಗ್ ಮಾಡಿಬಿಟ್ಟು ಬಿಲ್ ಮೇಲೆ ಭಿನ್ನಾಭಿಪ್ರಾಯ ಇದ್ದಾಗ ಪರಿಹರಿಸಲು ವಿಧಾನ ಮಂಡಲದಲ್ಲಿ ಅಂತ ಅವಕಾಶವನ್ನು ನೀಡಲಾಗಿಲ್ಲ. ಹಾಗಾದ್ರೆ ವಿಧಾನ ಮಂಡಲದಲ್ಲಿ ಇಲ್ಲ ಬಿಡ್ರಿ, ನಮ್ಮ ಸಂಸತ್ನಲ್ಲಿ ಇದೆ ಅಂದ್ರೆ ಹೌದು ಇದೆ. ಆರ್ಟಿಕಲ್ 108 ಪ್ರೊವೈಡ್ಸ್ ಎ ಜಾಯಿಂಟ್ ಸಿಟ್ಟಿಂಗ್, ಜಂಟಿ ಅಧಿವೇಶನವನ್ನ ಮಸೂದೆ ಅಂಗೀಕಾರ ಕುರಿತು ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯ ಇದ್ದಾಗ ಜಂಟಿ ಸಭೆಯನ್ನ ನಡೆಸಲು ಸಂವಿಧಾನವು ರಾಷ್ಟ್ರಪತಿಗಳಿಗೆ ಅವಕಾಶವನ್ನು ನೀಡಿಕೊಟ್ಟಿದೆ. ಎಂತ ಸಂದರ್ಭದಲ್ಲಿ ಅಂದ್ರೆ ಡೆಡ್ ಲಾಕ್ ಸಂದರ್ಭದಲ್ಲಿ. ಸೊ ವೆನ್ ಎ ಬಿಲ್ ಈಸ್ ಪಾಸ್ಡ್ ಇನ್ ದ ಲೋಕಸಭಾ ಬಟ್ ದ ರಾಜ್ಯಸಭಾ ರಿಜೆಕ್ಟ್ಸ್ ದಟ್ ಬಿಲ್, ದೆನ್ ಇಟ್ ಈಸ್ ಕಾಲ್ಡ್ ಎ ಡೆಡ್ ಲಾಕ್. ಹಾಗಾದ್ರೆ the deadlock is deemed to have taken place under any one of the following 3 situations after a bill has been passed by one of the house and transmitted to the either house. ಅಂದ್ರೆ ಒಂದು ರಾಜ್ಯಸಭೆಯಲ್ಲಿ ಬಿಲ್ ಇನಿಷಿಯೇಟ್ ಆಗಿ ಲೋಕಸಭೆಗೆ ಬಂದಿರಬಹುದು, ಅಥವಾ ಲೋಕಸಭೆಯಲ್ಲಿ ಬಿಲ್ ಇನಿಷಿಯೇಟ್ ಆಗಿ ರಾಜ್ಯಸಭೆಗೆ ಬಂದಿರಬಹುದು. ಒಂದು ಸಭೆ ಅಪ್ರೂವ್ ಮಾಡಿ ಇನ್ನೊಂದು ಸಭೆ ಕಳಿಸಿದಾಗ ಇನ್ನೊಂದು ಸಭೆ ಅದನ್ನ ಅಪ್ರೂವ್ ಮಾಡದೆ ಹೋದ್ರೆ ಅಂತ ಸಿಚುವೇಶನ್ ಅಲ್ಲಿ ಡೆಡ್ ಲಾಕ್ ಆಗುತ್ತೆ. ಎಂತ ಸಂದರ್ಭದಲ್ಲಿ ಇಫ್ ದ ಬಿಲ್ ಇಸ್ ರಿಜೆಕ್ಟೆಡ್ ಬೈ
ದ ಅದರ್ ಹೌಸ್. ಒಂದು ಮಸೂದೆ ಒಂದು ಸದನದ ಒಪ್ಪಿಗೆ ಪಡೆದ ನಂತರ ಇನ್ನೊಂದು ಸದನ ಅದನ್ನ ರಿಜೆಕ್ಟ್ ಮಾಡಿದ್ರೆ ಆವಾಗ ಡೆಡ್ ಲಾಕ್ ಸಿಚುವೇಶನ್ ಬಂತು. ಇಲ್ಲ, ಇಫ್ ದ ಹೌಸ್ ಹ್ಯಾವ್ ಫೈನಲಿ ಡಿಸ್ಅಗ್ರೀಡ್ ಆಸ್ ಟು ದ ಅಮೆಂಡ್ಮೆಂಟ್ಸ್ ಟು ದ ಮೇಡ್ ಇನ್ ದ ಬಿಲ್, ಮಸೂದೆಯಲ್ಲಿ ಮಾಡಬೇಕಾದ ತಿದ್ದುಪಡಿಗಳ ಬಗ್ಗೆ ಸದನಗಳು ಅಂತಿಮವಾಗಿ ಭಿನ್ನಾಭಿಪ್ರಾಯ ಹೊಂದಿದಾಗ ಕೂಡ ಡೆಡ್ ಲಾಕ್ ಆಗುತ್ತೆ. ಇಫ್ ಮೋರ್ ದನ್ 6 months ಹ್ಯಾವ್ elapsed from the date of the receipt of the bill by other house without the bill being passed by it, 6 ತಿಂಗಳು ಆಗ್ಬಿಟ್ಟಿದೆ, ಯಾವುದೇ ಕ್ರಮ ವಹಿಸ್ಕೊಳ್ತಾ ಇಲ್ಲ ಒಂದು ಹೌಸ್ ಅಂದ್ರೆ ಆವಾಗ ಕೂಡ ಡೆಡ್ ಲಾಕ್ ಆಗಿದೆ. ಅಂತಹ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಇಂತಹ 3 ಸಂದರ್ಭಗಳಲ್ಲಿ ಜಂಟಿ ಅಧಿವೇಶನವನ್ನ ಕರೆಯಬಹುದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಆದ್ರೆ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಜಂಟಿ ಅಧಿವೇಶನವನ್ನ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಗಮನಿಸಬೇಕು. ಇದೆ ಅದು ನೋಡಿ, ಇರ್ಲಿ ಇನ್ನೊಂದ್ಸಲ ಮಾತಾಡೋಣ, ಸದ್ಯಕ್ಕೆ ಸಾಕು ಅನ್ಸುತ್ತೆ. ಜಂಟಿ ಅಧಿವೇಶನಕ್ಕೆ ಕೋರಂ ಕೂಡ ಇರಬೇಕು, ನಿಯಮಾವಳಿಗಳು ಕೂಡ ಇದಾವೆ. ನ್ಯೂ ಅಮೆಂಡ್ಮೆಂಟ್ಸ್ ಟು ಬಿ ಬಿಲ್ ಕೆನಾಟ್ ಬಿ ಪ್ರಪೋಸ್ಡ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಇಲ್ಲಿ ಯಾವಾಗ ಜಾಯಿಂಟ್ ಸೆಟ್ಟಿಂಗ್ ಕರೆದಿದ್ರೆ ಅಂತ ಕೂಡ ಇದೆ. ಮುಂದಿನ ಸಲ ಯಾವಾಗಾದ್ರೂ ಮಾತಾಡೋಣ. ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾದ್ರೆ ಜಾಯಿಂಟ್ ಸೆಟ್ಟಿಂಗ್ ಕರೆದು ಒಪ್ಪಿಗೆ ಕೊಟ್ಟು ಸಂವಿಧಾನ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಗಳು ಸೆಪರೇಟ್ ಆಗಿ ಅದನ್ನ ಒಪ್ಪಿಗೆ ಕೊಟ್ಟು ತರಬೇಕು ಅಲ್ವಾ. ನಮ್ಮ ಸಂವಿಧಾನ ಬಹಳ ಬಹಳ ಏನು ಎಫರ್ಟ್ ಹಾಕಿ ಮಾಡಿರ್ತಕ್ಕಂಥ ಸಂವಿಧಾನ, ಅವೆಲ್ಲ ಮುಂದಾಲೋಚನೆ ಮಾಡಿರ್ತಕ್ಕಂಥ ಸಂವಿಧಾನ. ನೆಕ್ಸ್ಟ್ 44ಕ್ಕೆ ಬರೋಣ, ಏನಿದೆ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. A and B ಓನ್ಲಿ, C ಓನ್ಲಿ, B and C ಓನ್ಲಿ, ABC. ನೋಡೋಣ, 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಮೊದಲು ಇಂಗ್ಲಿಷಲ್ಲಿ ಓದ್ತೀನಿ, ನಂತರ ಕನ್ನಡದಲ್ಲಿ ಓದ್ತೀನಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ಎ ಪರ್ಮನೆಂಟ್ ಹೌಸ್. ವಿಧಾನ ಪರಿಷತ್ ಒಂದು ಶಾಶ್ವತ ಸದನ. ಹೌದು, ವಿಧಾನ ಪರಿಷತ್ ಶಾಶ್ವತ ಸದನ. ಎವ್ರಿ 2 years ಒಂದಷ್ಟು ಜನ 1/3 ಮೆಂಬರ್ಸ್ ಏನು ರಿಟೈರ್ ಆಗ್ತಾರೆ, ಮತ್ತೆ ಅದಕ್ಕೆ ಎಲೆಕ್ಷನ್ ನಡ್ತೇವೆ. ಅದೆಲ್ಲ ಕೊಟ್ಟು ಅವರ ಸದಸ್ಯರ ಸ್ಥಾನ 5-6 ವರ್ಷ ಇರುತ್ತೆ, ಅದೆಲ್ಲ ಗೊತ್ತಿದೆ. ಅದು ಶಾಶ್ವತ ಸದನ. ಅದೇ ತರ ರಾಜ್ಯಸಭೆ ಕೂಡ ಶಾಶ್ವತ ಸದನ. ಎ ಹೇಳಿಕೆ ಸರಿಯಾಗಿದೆ. ಇನ್ನು ಬಿ ಹೇಳಿಕೆ ಬರೋಣ. ವಿಧಾನಸಭೆ ತನ್ನ ಮೊದಲ ಸಭೆ ನಿಯುಕ್ತವಾದ ದಿನಾಂಕದಿಂದ 5 ವರ್ಷಗಳ ಅವಧಿಯ ತರುವಾಯ ಅದು ವಿಸರ್ಜನೆಯಾಗುತ್ತದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಬಾರ್ದು, ಮೇಲೆ ವಿಧಾನ ಪರಿಷತ್ ಕೊಟ್ಟಿದ್ದಾರೆ, ಕೆಳಗಡೆ ವಿಧಾನಸಭೆ ಕೊಟ್ಟಿದ್ದಾರೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ಡಿಸಾಲ್ವ್ಡ್ ಆಫ್ಟರ್ ದ ಟರ್ಮ್ ಆಫ್ 5 years ಫ್ರಮ್ ದ ಡೇಟ್ ಆಫ್ ಇಟ್ಸ್ ಫಸ್ಟ್ ಸಿಟ್ಟಿಂಗ್. ಮೊದಲ ಅಧಿವೇಶನ, ಎಲೆಕ್ಷನ್ ಆಯಿತು, ಮೊದಲ ಅಧಿವೇಶನ ಬಂತು, ಅಲ್ಲಿಂದ 5 ವರ್ಷಗಳಿವರೆಗೆ ಡೆಫಿನೆಟ್ಲಿ ಅದು ಲ್ಯಾಪ್ಸ್ ಆಗುತ್ತೆ, ಮತ್ತೆ ಎಲೆಕ್ಷನ್ ನಡಿಬೇಕು, ವಿಸರ್ಜನೆ ಆಗುತ್ತೆ ವಿಧಾನಸಭೆ. ಹಾಗಾಗಿ ಬಿ ಹೇಳಿಕೆ ಕೂಡ ಸರಿಯಾಗಿದೆ. ಸಿ ಬರೋಣ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ಡಿಸಾಲ್ವ್ಡ್ ವೆನ್ ರೂಲಿಂಗ್ ಪಾರ್ಟಿ ಲೂಸಸ್ ದ ಮೆಜಾರಿಟಿ. ವಿಧಾನಸಭೆಯು ಆಡಳಿತ ಪಕ್ಷವು ತನ್ನ ಬಹುಮತವನ್ನು ಕಳೆದುಕೊಂಡಾಗ ವಿಸರ್ಜನೆ ಆಗುತ್ತದೆ ಅಂದ್ರೆ ತಪ್ಪಾಗುತ್ತೆ. ಅದೇ ವಿಸರ್ಜನೆ ಆಗುತ್ತೆ. ಈಗ 224 ಸದಸ್ಯರ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸುಮಾರು 136 ಸ್ಥಾನಗಳೊಂದಿಗೆ ಅಧಿಕಾರಕ್ಕಂತೂ ಬಂದಿದೆ, ಈಗ ಬಹುಮತವನ್ನು ಹೊಂದಿದೆ. ಈಗ ಸಡನ್ ಆಗಿ ಏನಾದ್ರೂ ಬದಲಾವಣೆಗಳಾಗಿ ಒಂದಷ್ಟು ಜನ ತಮ್ಮ ಬೆಂಬಲವನ್ನ ತೆಗೆದುಕೊಂಡ್ರು ಅಂತ ತಿಳ್ಕೊಳ್ಳೋಣ, ಏನೋ ಆಯ್ತು ಅಂತ ಅನ್ಕೊಳ್ಳೋಣ. ಆಗ ಕಾಂಗ್ರೆಸ್ ಸರ್ಕಾರ ತನ್ನ ಬಹುಮತವನ್ನ ಕಳೆದುಕೊಂಡಿತು ಅನ್ಕೊಳ್ಳೋಣ. ಆಗ ವಿಧಾನಸಭೆ ವಿಸರ್ಜನೆ ಆಗಲ್ಲ, 5 ವರ್ಷ ಇನ್ನೂ ಮುಗಿದಿಲ್ಲ. ಆಗ ಏನ್ ಮಾಡ್ತಾರೆ ರಾಜ್ಯಪಾಲರು? ಅತಿ ದೊಡ್ಡ ಪಕ್ಷಕ್ಕೆ ಅವಕಾಶವನ್ನ ಕೊಡ್ತಾರೆ ಸರ್ಕಾರ ರಚನೆ ಮಾಡಲು. ಅವರು ಸರ್ಕಾರ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಿದ್ಮೇಲೆ ಬಹುಮತ ಸಾಬೀತು ಮಾಡ್ಬೇಕಾಗುತ್ತೆ. ಬಹುಮತ ಸಾಬೀತು ಮಾಡಿದ್ರೆ ಸರ್ಕಾರ ಹಂಗೆ ಮುಂದುವರಿತಾ 5 ವರ್ಷ ಆಗೋವರೆಗೂ. ಈಗ 2 ವರ್ಷ ಆಗ್ತಾ ಇದೆ, 5 ವರ್ಷ ಆಗೋವರೆಗೂ ಅವ್ರು ಸರ್ಕಾರ ಮಾಡ್ತಾರೆ. ಒಂದ್ ವೇಳೆ ಬಹುಮತವನ್ನು ಸಾಬೀತುಪಡಿಸದೇ ಇದ್ರೆ ಅವಾಗ ಡೆಡ್ ಲಾಕ್ ಆಯ್ತು, ಯಾರು ಕೂಡ ಸರ್ಕಾರ ರಚನೆ ಮಾಡಕ್ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಬೇಕಾದ್ರೆ ಡಿಸಾಲ್ವ್ ಮಾಡ್ಬೋದು, ವಿಸರ್ಜನೆ ಮಾಡ್ಬೋದು ಅಲ್ವಾ. ಅಂತ ಆಡಳಿತ ಪಕ್ಷ ಬಹುಮತ ಕಳೆದುಕೊಂಡಾಗೆಲ್ಲ ವಿಸರ್ಜನೆ ಆಗ್ತಾ ಹೋದ್ರೆ ಎಷ್ಟೆಲ್ಲ ಎಲೆಕ್ಷನ್ ಮಾಡ್ಬೇಕಾಗತ್ತೆ ನಾವು. ಹಾಗಾಗಿ ಎ ಬಿ ಸರಿ ಇದೆ, ಸಿ ತಪ್ಪಾಗಿದೆ. ಸರಿನಾ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಇದಕ್ಕಂತೂ ಏನು ಸಿಂಪಲ್ ಆಗಿದೆ, ಕ್ವಶನ್ ದೊಡ್ಡದಿರ್ಬೋದು, ಬಟ್ ಸಾಮಾನ್ಯ ಪಾಲಿಟಿ ಬಗ್ಗೆ ಸಾಮಾನ್ಯ ಜ್ಞಾನ ಇದ್ದವರು ಕೂಡ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 45. ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಎಂದರೆ, ಇಲ್ಲೂ ಕೂಡ ವಿಧೇಯಕ ಮಾಡಿದ್ದಾರೆ, ಅದರೆಲ್ಲ ನಿಮಗೆ ಗೊತ್ತಿದೆ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಬಹಳ ಕಡೆ ನೋಡ್ತಾ ಇದ್ರಿ. ಎ ಬಿಲ್ ಲ್ಯಾಪ್ಸಸ್ ವೆನ್
ರಾಜ್ಯಸಭೆಯಲ್ಲಿ ಬಾಕಿ ಇರುತ್ತದೆ, ಆದರೆ ಲೋಕಸಭೆಯಲ್ಲಿ ಅಂಗೀಕರಿಸುವುದಿಲ್ಲ. ಇಟ್ ಈಸ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಬಟ್ ನಾಟ್ ಪಾಸ್ಡ್ ಬೈ ದ ಲೋಕಸಭಾ. ಇವಾಗ ಇಂಥ ಸಂದರ್ಭದಲ್ಲಿ ಈಗ ಒಂದು ಮಸೂದೆ ಇದೆ, ಆ ಮಸೂದೆ ರಾಜ್ಯಸಭೆಯಲ್ಲಿ ಪೆಂಡಿಂಗ್ ಅಲ್ಲಿ ಇದೆ, ಅದು ಪೆಂಡಿಂಗ್ ಇದೆ, ಲೋಕಸಭೆಯಲ್ಲಿ ಇನ್ನು ಪಾಸ್ ಆಗಿಲ್ಲ ಅಂದ್ರೆ ಅವಾಗ ಅದು ಲ್ಯಾಪ್ಸ್ ಆಗುತ್ತೆ ಅಂದ್ರೆ ಲ್ಯಾಪ್ಸ್ ಆಗಲ್ಲ. ಎರಡನೇದಕ್ಕೆ ಬರೋಣ. ಇಟ್ ಈಸ್ ಒರಿಜಿನೇಟೆಡ್ ಅಂಡ್ ಪಾಸ್ಡ್ ಬೈ ದ ರಾಜ್ಯಸಭಾ ಬಟ್ ಪೆಂಡಿಂಗ್ ಇನ್ ದ ಲೋಕಸಭಾ. ಪೆಂಡಿಂಗ್ ಇನ್ ದ ಲೋಕಸಭಾ ಅಂದ್ರೆ ಅದು ಲ್ಯಾಪ್ಸ್ ಆಗ್ಬಿಡುತ್ತೆ ಯಾವಾಗ ಲೋಕಸಭಾ ವಿಸರ್ಜನೆ ಆದಾಗ. ಹಾಗಾಗಿ ಬಿ ಸರಿ ಇದೆ, ಏನಿಲ್ಲ. ಈಗ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಲೋಕಸಭೆ ರಾಜ್ಯಸಭೆ ಅಂತ. ಈಗ ಲೋಕಸಭೆಯಲ್ಲಿ ಮೋದಿ 3.0 ನಡೀತಾ ಇದೆ. ಸಪೋಸ್ ಅವರು ಫುಲ್ ಬಹುಮತ ಇದೆ ಅಂದ್ರೇನು, ಅವರ NDAಗೆ ಫುಲ್ ಬಹುಮತ ಇದೆ, ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅನ್ಕೊಂಡು. ಇನ್ ಸಪೋಸ್ ಹೈಪೋಥೆಟಿಕಲ್ ಸಿಚುವೇಶನ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ, ಲೋಕಸಭೆಯಲ್ಲಿ ಈಗ ವಿಸರ್ಜನೆ ಆಗ್ಬಿಡ್ತು ಅನ್ಕೊಳ್ಳೋಣ. ಸಪೋಸ್ ನಾಳೆ ವಿಸರ್ಜನೆ ಆಗೋಯ್ತು, ಆಗ ಲೋಕಸಭೆಯಲ್ಲಿ ಒಂದಷ್ಟು ಪೆಂಡಿಂಗ್ ಇರ್ತಾವಲ್ವ ಬಿಲ್ಸು, ಆ ಪೆಂಡಿಂಗ್ ಬಿಲ್ಸು ರಾಜ್ಯಸಭೆಯಲ್ಲಿ ಒರಿಜಿನೇಟ್ ಆಗಿ ಬಂದು ಅಲ್ಲಿಂದ ಪಾಸ್ ಆಗಿ ಬಂದು ಲೋಕಸಭೆಯಲ್ಲಿ ಪೆಂಡಿಂಗ್ ಇದೆ. ಇಂತಹ ಬಿಲ್ಲು ಮತ್ತೆ ಎಲೆಕ್ಷನ್ ಆಗಿ ಮತ್ತೊಂದು ಲೋಕಸಭೆ ಫಾರ್ಮ್ ಆಗುತ್ತೆ, ಮತ್ತೊಂದು ಗೌರ್ಮೆಂಟ್ ಫಾರ್ಮ್ ಆಗುತ್ತಲ್ವಾ, ಅವಾಗ ಆ ಬಿಲ್ ಅನ್ನ ಆ ಲೋಕಸಭೆಯ ಹೊಸ ಸರ್ಕಾರ ತೆಗೆದುಕೊಳ್ಳುತ್ತಾ ಇಲ್ವಾ? ಆ ಲೋಕಸಭೆ ಅಂದ್ರೆ ತೆಗೆದುಕೊಳ್ಳುವುದಿಲ್ಲ, ಅದು ಲ್ಯಾಪ್ಸ್ ಆಗುತ್ತೆ. ಆಗ ಏನ್ ಮಾಡ್ಬೇಕು, ಮತ್ತೆ ರಾಜ್ಯಸಭೆಯಲ್ಲಿ ಆ ಬಿಲ್ ಮತ್ತೊಮ್ಮೆ ಪಾಸ್ ಆಗಿ ಬರಬೇಕು ಹೊಸ ಸರ್ಕಾರಕ್ಕೆ, ಹೊಸ ಲೋಕಸಭೆಗೆ. ಇದು ರೂಲ್ಸ್. ಸೊ ಹಾಗಾಗಿ ಬಿಲ್ಲು ವಿಚ್ ಇಸ್ ಒರಿಜಿನೇಟೆಡ್ and passed by the Rajya Sabha and pending in the Lok Sabha will be lapsed. Next, see, it is originated in the Lok Sabha but pending in the Lok Sabha, but it is originated and pending in the Lok Sabha it will be lapsed. ಹೊಸ ಲೋಕಸಭೆ ರಚನೆ ಆಗುತ್ತಲ್ವಾ, ಅವಾಗ ಅವ್ರು ಮತ್ತೊಮ್ಮೆ ಒರಿಜಿನೇಟ್ ಮಾಡಬೇಕು. ಲೋಕಸಭೆಯಲ್ಲಿ ಇದನ್ನು ಪ್ರಥಮವಾಗಿ ಮಂಡಿಸಿ, ಆ ಲೋಕಸಭೆಯಲ್ಲಿ ಇನ್ನೂ ಬಾಕಿ ಇದೆ, ಮಂಡಿಸಿದ್ದಾರೆ ಬಟ್ ಇನ್ನೂ ಪಾಸ್ ಆಗಿಲ್ಲ, ಪೆಂಡಿಂಗ್ ಇದೆ. ಅವನ್ನು ಕೂಡ ಮತ್ತೊಮ್ಮೆ ಹೊಸದಾಗಿ ಮಂಡನೆ ಮಾಡಬೇಕು, ಯಾಕಂದ್ರೆ ಹೊಸ ಸರ್ಕಾರ, ಹೊಸ ಲೋಕಸಭೆ ರಚನೆ ಆಗಿದೆ. ಓಕೆ, ನೆಕ್ಸ್ಟ್ ಡಿ. ಇಟ್ ಈಸ್ ಒರಿಜಿನೇಟೆಡ್ ಅಂಡ್ ಪಾಸ್ಡ್ ಬೈ ದ ಲೋಕಸಭಾ ಬಟ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಅಂದ್ರೆ ಅದು ಕೂಡ ಲ್ಯಾಪ್ಸ್ ಆಗುತ್ತೆ. ಹೌದು, ಒರಿಜಿನೇಟ್ ಆಗಿರ್ಬೋದು, ಪಾಸ್ ಆಗಿರ್ಬೋದು, ಆದ್ರೂ ಲ್ಯಾಪ್ಸ್ ಆಗುತ್ತೆ. ಹಾಗಾಗಿ BCD ಲ್ಯಾಪ್ಸ್ ಆಗ್ತವೆ, ಬಟ್ ಇನ್ನು ಲೋಕಸಭೆಗೆ ಬಂದೇ ಇಲ್ಲ, ಅದು ಏನಿದೆ ಅಲ್ವಾ, ಅದು ಲ್ಯಾಪ್ಸ್ ಆಗಲ್ಲ. ಸೊ ಇದನ್ನ ಮೊನ್ನೆ 2024 UPSC IAS ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ರು. ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾರ್ಲಿಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎ ಬಿಲ್ ಪೆಂಡಿಂಗ್ ಇನ್ ದ ಲೋಕಸಭಾ ಲ್ಯಾಪ್ಸಸ್ ಆನ್ ಇಟ್ಸ್ ರೆಸಲ್ಯೂಷನ್. ಎಸ್, ಲ್ಯಾಪ್ಸಸ್. ಎ ಬಿಲ್ ಪಾಸ್ಡ್ ಬೈ ದ ಲೋಕಸಭಾ ಅಂಡ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಲ್ಯಾಪ್ಸಸ್ ಆನ್ ದ ರೆಸಲ್ಯೂಷನ್ ಆಫ್ ದ ಲೋಕಸಭಾ. ಕರೆಕ್ಟ್. ಸ್ವಲ್ಪ ಇದನ್ನ ಥಿಂಕ್ ಮಾಡಿ ನೋಡ್ಬೇಕು. ನಮಗೆ ಲೋಕಸಭಾ ರಾಜ್ಯಸಭಾ ಅಂದ್ರೆ ಏನು, ಬಿಲ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಇದು ಅರ್ಥ ಆಗಲ್ಲ. ಇದು IAS KS ಲೆವೆಲ್ ಪ್ರಶ್ನೆ ನಂಗೆ ಇರ್ಲಿ. ಥರ್ಡ್ ಒನ್, ಎ ಬಿಲ್ ಇನ್ ರಿಗಾರ್ಡ್ ಟು ವಿಚ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಟಿಫೈಡ್ ಈಸ್ ಆರ್ ಇಂಟೆನ್ಷನ್ ಟು ಸಮ್ಮನ್ ದ ಹೌಸಸ್ ಟು ಎ ಜಾಯಿಂಟ್ ಸಿಟ್ಟಿಂಗ್ ಲ್ಯಾಪ್ಸಸ್ ಆನ್ ದ ಡಿಸಲ್ಯೂಷನ್ ಆಫ್ ದ ಲೋಕಸಭಾ ಅಂದ್ರೆ ರಾಂಗ್. ಅಂದ್ರೆ ಲೋಕಸಭೆಯಿಂದ ಪಾಸ್ ಆಗಿದೆ, ರಾಜ್ಯಸಭೆಯಿಂದ ಪಾಸ್ ಆಗಿದೆ, ಪ್ರೆಸಿಡೆಂಟ್ ಅವರು ಅಲ್ಲ, ಪಾಸ್ ಆಗಿದೆಯೋ ಫೇಲ್ ಆಗಿದೆ, ಒಟ್ಟಿನಲ್ಲಿ ಪ್ರೆಸಿಡೆಂಟ್ ಅವರು ಏನ್ ಮಾಡಿದ್ದಾರೆ, ಸಮ್ಮಾನ್ ಕರೆದಿದ್ದಾರೆ, ಏನು ಜಾಯಿಂಟ್ ಸಿಟ್ಟಿಂಗ್ ಕರೆದಿದ್ದಾರೆ ಅಂದ್ರೆ ಅರ್ಥ ಅವಾಗ ಅದು ಲ್ಯಾಪ್ಸ್ ಆಗಲ್ಲ. ಜಾಯಿಂಟ್ ಸಿಟ್ಟಿಂಗ್ ಕರೆದಾರ ಅಂದ್ರೆ ಅದು ಮತ್ತೆ ಲೋಕಸಭೆ ರಚನೆ ಆದ್ರೂ ಕೂಡ ಬಂದು ಆ ಜಾಯಿಂಟ್ ಸಿಟ್ಟಿಂಗ್ ಅಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ. ಬಹಳ ಇದೆ ಇದ್ರ ಬಗ್ಗೆ. ಸೊ ಇಲ್ಲೇನು ನಮಗೆ ಪ್ರಶ್ನೆ ಏನಂದ್ರೆ ಸರಿ ಗೊತ್ತಾಯ್ತು, BCD ಸರಿ ಇದೆ. ಓಕೆ, ಇನ್ನು ಯಾವ್ಯಾವ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತ ಇಲ್ಲಿದೆ. ಲ್ಯಾಪ್ಸಿಂಗ್ ಬಿಲ್ಸ್ ಯಾವಾಗ ಆಗುತ್ತೆ ಅಂದ್ರೆ, ಸೊ ಬಿಲ್ ಪೆಂಡಿಂಗ್ ಇನ್ ದ ಲೋಕಸಭಾ ವೆದರ್ ಒರಿಜಿನೇಟಿಂಗ್ ಇನ್ ಲೋಕಸಭಾ ಆರ್ ಟ್ರಾನ್ಸ್ಮಿಟೆಡ್ ಟು ಇಟ್ ಬೈ ದ ರಾಜ್ಯಸಭಾ. ಬಿಲ್ ಪೆಂಡಿಂಗ್ ಇದೆ ಅಂದ್ರೆ ಸಾಕು, ಲೋಕಸಭೆಯಲ್ಲಿ ಅದು ಲ್ಯಾಪ್ಸ್ ಆಗುತ್ತೆ ಅಷ್ಟೇ. ಅದು ಅಲ್ಲೇ ಒರಿಜಿನೇಟ್ ಆಗಿದೆಯೋ ಅಥವಾ ರಾಜ್ಯಸಭೆಯಿಂದ ಪಾಸ್ ಆಗಿ ಬಂದಿದೆಯೋ ಸಂಬಂಧ ಇಲ್ಲ. ಬಿಲ್ ಪೆಂಡಿಂಗ್ ಇದೆಯಾ, ಹೋಯ್ತು ಅಷ್ಟೇ. ಎ ಬಿಲ್ ಪಾಸ್ಡ್ ಬೈ ದ ಲೋಕಸಭಾ ಬಟ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಲ್ಯಾಪ್ಸಸ್. ಬಿಲ್ ಇಲ್ಲಿಂದ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಪೆಂಡಿಂಗ್ ಇದೆ ಅಂದ್ರೂ ಕೂಡ ಮತ್ತೊಮ್ಮೆ ಲೋಕಸಭೆ ಅದನ್ನ, ಪ್ರೆಸಿಡೆಂಟ್ ಹತ್ರ ಹೋಗಿದೆ ಅಂದ್ರೆ ಮಾತ್ರ ಅದು ಲ್ಯಾಪ್ಸ್ ಆಗಲ್ಲ. ಪ್ರೆಸಿಡೆಂಟ್ ಹತ್ರ ಇನ್ನು ಹೋಗಿಲ್ಲ, ರಾಜ್ಯಸಭೆಯಲ್ಲೇ ಉಳಿದಿದೆ ಅಂದ್ರೆ ತಕೊಳ್ರಿ ಅದನ್ನ ವಾಪಸ್, ಇನ್ನೊಮ್ಮೆ ಮಂಡನೆ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಲ್ ಯಾವಾಗ ಲ್ಯಾಪ್ಸ್ ಆಗಲ್ಲ ಅಂದ್ರೆ 3 ಕೇಸಸ್ ಅಲ್ಲಿ. ಒಂದು ಕೇಸು, ಬಿಲ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಬಟ್ ನಾಟ್ ಪಾಸ್ಡ್ ಬೈ ದ ಲೋಕಸಭಾ ಡಸಂಟ್ ಲ್ಯಾಪ್ಸ್. ಎ ಬಿಲ್ ಪಾಸ್ಡ್ ಬೈ ಬೋತ್ ದ ಹೌಸಸ್ ಆಫ್ ಹೌಸ್ ಬಟ್ ಪೆಂಡಿಂಗ್ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್. ಎರಡೂ ಸಭೆಗಳು ಒಪ್ಪಿಗೆ ಕೊಟ್ಟಿದ್ದೇವೆ, ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಿದೆ ಅಂದ್ರೆ ಅದನ್ನ ಲ್ಯಾಪ್ಸ್ ಆಗಲ್ಲ, ಅದು ರಾಷ್ಟ್ರಪತಿಗಳ ಅನುಮೋದನೆ ಬಿಟ್ಟಿರುತ್ತೆ. ನೆಕ್ಸ್ಟ್, ಎ ಬಿಲ್ ಪಾಸ್ಡ್ ಬೈ ಬೋತ್ ಹೌಸಸ್ ಬಟ್ ರಿಟರ್ನ್ ಬೈ ದ ಪ್ರೆಸಿಡೆಂಟ್ ಫಾರ್ ರೀಕನ್ಸಿಡರೇಷನ್ ಆಫ್ ದ
ಆ ಸಂದರ್ಭದಲ್ಲೂ ಕೂಡ ಅದು ಲ್ಯಾಪ್ಸ್ ಆಗಲ್ಲ. ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಯಾವ್ದಾವ್ದು ಕೇಸಸ್ ಲ್ಯಾಪ್ಸು, ಯಾವ್ದಾವ್ದು ಡಸಂಟ್ ಲ್ಯಾಪ್ಸ್ ಅಂತ ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಮೊನ್ನೆ ಯಾವುದೋ ನಮ್ಮ KPSC ಎಕ್ಸಾಮಲ್ಲಿ ಕೂಡ ಕೇಳಿದ್ರು, ನೆನಪಿರಲಿ. ಓಕೆ, ನೆಕ್ಸ್ಟ್, ಭಾರತದ ಸಂವಿಧಾನದ ಅಡಿಯಲ್ಲಿ ಬರುವ 3 ಪಟ್ಟಿಗಳು ಮತ್ತು ಸಂಬಂಧಿತ ವಿಷಯಗಳನ್ನು ಕ್ರಮವಾಗಿ ಪಟ್ಟಿ 1, ಪಟ್ಟಿ 2ರಲ್ಲಿ ನೀಡಲಾಗಿದೆ. ಓಕೆ, ಸ್ವಲ್ಪ ಎಕ್ಸ್ಪ್ಲೇನ್ ಜಾಸ್ತಿ ಮಾಡ್ಬೇಕಾದ್ರೆ ಸುಸ್ತಾಗುತ್ತೆ, ಸ್ವಲ್ಪ ಕೆಮ್ಮು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಪಟ್ಟಿಗಳಿದ್ದಾವೆ ನಮ್ಮ ಸಂವಿಧಾನದ 7ನೇ ಶೆಡ್ಯೂಲಲ್ಲಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಇದ್ದಾವೆ. ಆ 3 ಪಟ್ಟಿಗಳ 3 ವಿಚಾರಗಳನ್ನು ಕೊಟ್ಟಿದ್ದಾರೆ. ಸರಿನಾ ತಪ್ಪ, ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಕೇಂದ್ರ ಪಟ್ಟಿ, ಯೂನಿಯನ್ ಲಿಸ್ಟ್, ಎಕನಾಮಿಕ್ ಅಂಡ್ ಸೋಷಿಯಲ್ ಪ್ಲಾನಿಂಗ್. ಸ್ಟೇಟ್ ಲಿಸ್ಟ್, ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್. ಕನ್ಕರೆಂಟ್ ಲಿಸ್ಟ್, ಆಡಿಟ್ ಆಫ್ ದ ಅಕೌಂಟ್ಸ್ ಆಫ್ ದ ಯೂನಿಯನ್ ಅಂಡ್ ದ ಸ್ಟೇಟ್. ಸರಿನಾ ಅಂದರೆ 3 ಕೂಡ ತಪ್ಪಾಗಿದ್ದಾವೆ. ಯಾಕೆ 3 ತಪ್ಪು? 3 ಕೂಡ ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂದರೆ, ಭಾರತ ಸಂವಿಧಾನದ 7ನೇ ಶೆಡ್ಯೂಲಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಮತ್ತು ಕಾರ್ಯಗಳ ಹಂಚಿಕೆಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ನಿರ್ದಿಷ್ಟಪಡಿಸುತ್ತದೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು, ಸಮವರ್ತಿ ಪಟ್ಟಿ ಅಥವಾ ಕನ್ಕರೆಂಟ್ ಲಿಸ್ಟಲ್ಲಿ 52 ವಿಷಯಗಳಿದ್ದಾವೆ. ನಮಗೆ ಕೊಟ್ಟಿರ್ತಕ್ಕಂತಹ ವಿಷಯಗಳಲ್ಲಿ ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತಕ್ಕಂಥದ್ದು ಯೂನಿಯನ್ ಲಿಸ್ಟಲ್ಲಿದೆ, ಆದರೆ ಅವರು ಸ್ಟೇಟ್ ಲಿಸ್ಟಿಗೆ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಬಿ ತಪ್ಪು. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪ್ಲಾನಿಂಗ್ ಅಂತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟಲ್ಲಿದೆ, ಆದರೆ ಅವರು ಪಟ್ಟಿಯಲ್ಲಿ ಯೂನಿಯನ್ ಲಿಸ್ಟಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಡಿಟ್ ಆಫ್ ದ ಅಕೌಂಟ್ಸ್ ಅಂಡ್ ದ ಯೂನಿಯನ್ ಆಫ್ ದ ಸ್ಟೇಟ್ಸ್ ಅಂತಕ್ಕಂಥದ್ದು ಯೂನಿಯನ್ ಲಿಸ್ಟಲ್ಲಿದೆ, ಕನ್ಕರೆಂಟ್ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 3 ಜೋಡಿಗಳು ತಪ್ಪಾಗಿದ್ದಾವೆ. ಹೆಂಗೆ ನೆನ್ಪಿಡೋಕ್ಕಾಗುತ್ತೆ ಅಂದರೆ, ಅವಾಗ ತಿಂಗಳಿಗೊಂದ್ಸಲ ಯೂನಿಯನ್ ಲಿಸ್ಟಲ್ಲಿ ಇರ್ತಕ್ಕಂಥ ವಿಚಾರ, ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂಥ ವಿಚಾರ, ಕನ್ಕರೆಂಟ್ ಲಿಸ್ಟಲ್ಲಿ ಇರ್ತಕ್ಕಂಥ ವಿಚಾರ, ಅವುಗಳ ರಿಲೇಷನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ರಿವಿಷನ್ ಒಂದು 2-3 ತಿಂಗಳು ಮಾಡಿ, ತಿಂಗಳಿಗೆ ಒಂದೇ ಸಲ 2-3 ತಿಂಗಳು ಮಾಡಿ, ಎಲ್ಲೋ ಒಂದಷ್ಟು ವಿಚಾರಗಳು ತಿಳಿದಿರ್ತವೆ. ಇಲ್ಲಿ ಸ್ವಲ್ಪ ಟಫ್ ಕೊಟ್ಟಿದ್ದಾರೆ, ಬಟ್ ಕೆಲವೊಂದು ವಿಚಾರಗಳಲ್ಲಿ ಅಗ್ರಿಕಲ್ಚರ್ ಯಾವ ಇದರಲ್ಲಿ ಬರುತ್ತೆ ಅಥವಾ ಫಾರೆಸ್ಟ್ಸ್ ಯಾವ ಲಿಸ್ಟಲ್ಲಿ ಬರುತ್ತೆ ಅಂತ ಈ ಥರ ಸಿಂಪಲ್ ಆಗಿ ಕೇಳಿದ್ದಾರೆ. ಇನ್ನು 71ರಲ್ಲಿ ಏನಿದೆ? ಇನ್ ಇಂಡಿಯಾಸ್ ಫೆಡರಲ್ ಫಿನಾನ್ಸ್ ಸಿಸ್ಟಮ್, ಸೆಸ್ ಅಂಡ್ ದ ಸರ್ಚಾರ್ಜಸ್ ಆರ್ ನಾಟ್ ಶೇರ್ಡ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್ಸ್. ಈಗ ನಾವು ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಅಲ್ಲಿ GST ಕಟ್ತೀವಿ. ಯಾವುದೋ ಒಂದು ವಸ್ತು ಪರ್ಚೇಸ್ ಮಾಡ್ತೀವಿ, GST ಕಟ್ತೀವಿ. ಹೀಗೆ GSTಯನ್ನು ಕಟ್ಟಿ ಕೊನೆಗೆ ಅದು ಎಲ್ಲಿ ಹೋಗುತ್ತೆ ಅಂದರೆ, ಸ್ಟೇಟ್ಸಿಂದ ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರ ಎಲ್ಲವನ್ನ ಕಲೆಕ್ಟ್ ಮಾಡಿ ಕೊನೆಗೆ ರಾಜ್ಯಗಳಿಗೆ ಇಂತಿಷ್ಟು ಶೇರು ಅಂತ ಕೊಡುತ್ತೆ. ಓಕೆ, ಹೌದು. ಇದನ್ನ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ. ಹಣಕಾಸು ಆಯೋಗ ಇಂತಿಷ್ಟೇ ಪರ್ಸೆಂಟೇಜನ್ನು ಇಂತಿಂಥ ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳುತ್ತೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ವಿಧಿಸ್ತಾರೆ. ಆ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ರಾಜ್ಯಗಳೊಂದಿಗೆ ಶೇರ್ ಮಾಡ್ತಕ್ಕಂತಹ ಅವಕಾಶ ಇಲ್ಲ. ನೋಡಿ, ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೆಸ್ ಮತ್ತು ಹೆಚ್ಚುವರಿ ಶುಲ್ಕ ಅಂದರೆ ಸರ್ಚಾರ್ಜ್ಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಲ್ಪಡುವುದಿಲ್ಲ ಅಂದರೆ ಸರಿಯಾಗಿದೆ. ಸೆಸ್ ಮತ್ತು ಹೆಚ್ಚುವರಿ ಶುಲ್ಕ ಸರ್ಚಾರ್ಜ್ಗಳನ್ನು ಶೇರ್ ಮಾಡೋದಿಲ್ಲ, GSTಯನ್ನು ಶೇರ್ ಮಾಡ್ತಾರೆ, ಗಮನಿಸಬೇಕು. ಮೊನ್ನೆ ನಮ್ಮ ಹಣಕಾಸು ಸಚಿವರು ಸಿದ್ದರಾಮಯ್ಯನವರು ಅಥವಾ ಬೇರೆ ಬೇರೆ ಸರ್ಕಾರಗಳು, ಈವನ್ ತಮಿಳುನಾಡು ಸರ್ಕಾರ ಹೇಳ್ತಾ ಇದ್ರು ಅನ್ಸುತ್ತೆ, ಸೆಸ್ಸಲ್ಲೂ ಕೂಡ ನಮಗೆ ಪಾಲು ಕೊಡ್ರಿ ಅಂತ ಕೇಳ್ತಾ ಇದ್ರು ಅಲ್ವಾ. ಸೆಸ್ ಹಾಕ್ತೀರಿ ನೀವು, ಮತ್ತೆ ಯಾಕೆ ಕೊಡಲ್ಲ ನಮಗೆ ಅಂತ ಕೇಳ್ತಾ ಇದ್ರು. ಆದರೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೆಸ್ ಮತ್ತು ಹೆಚ್ಚುವರಿ ಶುಲ್ಕ ಸರ್ಚಾರ್ಜ್ಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳ ನಡುವೆ ಹಂಚಲು ಅವಕಾಶ ಇಲ್ಲ, ಹಂಚಲ್ಲ. ಹಾಗಾಗಿ ಹೇಳಿಕೆ ಒಂದು ಸರಿಯಾಗೇ ಇದೆ. ಎರಡನೇ ಹೇಳಿಕೆ ಬರೋಣ. Articles 270 and 271 of the Indian Constitution excludes the cesses levied for the specific purposes and surcharges from the divisible pool of the taxes. ಹಾಗಾಗಿ 270, 271 ಏನಿದೆ ನಮ್ಮ ಸಂವಿಧಾನದಲ್ಲಿ, ಅವುಗಳು ಸೆಸ್ಸಸ್ ಅನ್ನ ಎಕ್ಸ್ಕ್ಲೂಡ್, ಸೆಸ್ಸಸ್ ಲೆವಿಡ್ ಫಾರ್ ಸ್ಪೆಸಿಫಿಕ್ ಪರ್ಪಸ್, ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಏನು ಕರಿತೀವಿ, ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಏನು ಕರಿತೀವಿ, ಅದರಿಂದ ಹೊರಗಿಟ್ಟಿದ್ದಾವೆ 270, 271 ಅಂದರೆ ಹೌದು, ಸರಿಯಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್? ಬೋತ್ ದ ಸ್ಟೇಟ್ಮೆಂಟ್ 1 ಸರಿಯಾದದ್ದು ಹೇಳ್ಬಿಡ್ತೀನಿ,
ಹೇಳಿಕೆ 1 ಹೇಳಿಕೆ 2 ಸರಿಯಾಗಿದ್ದಾವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಕೊಡುತ್ತೆ. ಯಾಕೆ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಗೆ ಶೇರ್ ಆಗಲ್ಲ ಸೆಸ್ ಸರ್ಚಾರ್ಜ್ ಅಂದ್ರೆ ಆರ್ಟಿಕಲ್ 271 ಅಲ್ಲಿ ಅವುಗಳನ್ನ ಈ ಪೂಲ್ ಆಫ್ ಟ್ಯಾಕ್ಸಸ್ ಇಂದ ಹೊರಗಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವುಗಳನ್ನ ಶೇರ್ ಮಾಡ್ತಾ ಇಲ್ಲ. ಸೊ ಹೇಳಿಕೆ 1ಕ್ಕೆ ಸರಿಯಾಗಿ ಇದೆ, ಹೇಳಿಕೆ 2 ವಿವರಣೆಯನ್ನ ಕೊಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. 80th ಅಮೆಂಡ್ಮೆಂಟ್ ಭಾರತದ 80ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು 769 ಮತ್ತು 770ನೇ ವಿಧಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತೆ. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ತರುತ್ತೆ, ತೆರಿಗೆಗಳ ಹಂಚಿಕೆ ವಿಷಯದಲ್ಲಿ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಸೆಸ್ ಅಂದ್ರೆ ಏನು? ಸೆಸ್ ಅಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್ ಇರ್ತಲ್ವ, ಅದ್ರ ಮೇಲೆ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ಒಂದಷ್ಟು ಪರ್ಸೆಂಟೇಜ್ಗಳನ್ನ ಸೆಸ್ ಹಾಕ್ತಾರೆ. ಆ ಸೆಸ್ ಅನ್ನ ಇದರಿಂದ ಆರ್ಟಿಕಲ್ 270 ಏನು ಹೇಳುತ್ತೆ, ಈ ಶೇರ್ ಮಾಡ್ತಾರಲ್ವ ಸ್ಟೇಟ್ ಜೊತೆಗೆ ರೆವಿನ್ಯೂನ, ಅದರಿಂದ ಹೊರಗಿಟ್ಟಿದ್ದಾರೆ. ಆರ್ಟಿಕಲ್ 271 ಅಂತ ಇದೆಯಾ? ಆರ್ಟಿಕಲ್ 271 ಸರ್ಚಾರ್ಜ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ, ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್. ಸೊ ವಾಟ್ ಎವರ್ ದ ಸೆಸ್ ಮತ್ತು ಅಲ್ಲ, ಇಲ್ಲಿ ಪರ್ಟಿಕ್ಯುಲರ್ ಆಗಿ 270 ಯಾವುದಕ್ಕೆ 271 ಯಾವುದಕ್ಕೆ ಅಂತ ನೀವೇ ಹೋಗಿ ನೋಡಿ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನ ಏನು ಲೆವಿ ಮಾಡಿರ್ತಾರೆ, ಹಾಕಿರ್ತಾರೋ ಅದನ್ನ ರಾಜ್ಯಗಳೊಂದಿಗೆ ಹಂಚಿಕೊಳ್ತಕ್ಕಂಥ ಯಾವುದೇ ಅವಕಾಶ ಇಲ್ಲ, ಪೂಲ್ ಆಫ್ ಟ್ಯಾಕ್ಸಸ್ ಇಂದ ಹೊರಗಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಮೆಂಡ್ಮೆಂಟ್ 80th ಅಮೆಂಡ್ಮೆಂಟ್ ಅಲ್ಲೂ ಕೂಡ. ಹಾಗಾಗಿ ಆದರೆ ಸೆಸ್ ಅಂದ್ರೆ ಈಗ ಎಜುಕೇಶನ್ ಸೆಸ್ ಅಂತ ಹಾಕ್ತಾರೆ ಪ್ರೈಮರಿ ಎಜುಕೇಶನ್ಗೋಸ್ಕರ, ಸ್ವಚ್ಛ ಭಾರತ್ ಸೆಸ್ ಅಂತ ಕ್ಲೀನ್ಲಿ ಇನಿಷಿಯೇಟಿವ್ಸ್ಗಾಗಿ, ಫ್ಯೂಯಲ್ ಸೆಸ್ ಅಂತ ರೋಡ್ ಡೆವಲಪ್ಮೆಂಟ್ಗೆ. ಈಗ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ತೀವಲ್ವಾ, ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಂಡಾಗ ಅದರಲ್ಲಿ ಫ್ಯೂಯಲ್ ಸೆಸ್ ಅಂತ ಹಾಕ್ತಾರೆ. ಅದರಿಂದ ಕಲೆಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ರೋಡ್ ಡೆವಲಪ್ಮೆಂಟ್ಗೆ ಬಳಸಬೇಕು, ಮತ್ತೆ ಯಾವುದಕ್ಕೆ ಬಳಸಂಗಿಲ್ಲ. ಸ್ವಚ್ಛ ಭಾರತ್ ಇನಿಷಿಯೇಟಿವ್ಗಾಗಿ ತಂದಿರತಕ್ಕಂಥ ಸೆಸ್ ಅನ್ನ ಸ್ವಚ್ಛ ಭಾರತ್ ಇನಿಷಿಯೇಟಿವ್ಗೆ ಬಳಸಬೇಕು, ಸುಮ್ಮನೆ ಯಾವುದಕ್ಕೆ ಬಳಸಂಗಿಲ್ಲ. ಆದ್ರೆ ಸರ್ಚಾರ್ಜ್ ಅಂತ ಏನಿದೆಯೋ, ಸರ್ಚಾರ್ಜ್ ಅನ್ನ ಹೆಚ್ಚಿನ ಇನ್ಕಮ್ ಗಳಿಸ್ತಾ ಇರ್ತಕ್ಕಂಥವ್ರ ಮೇಲೆ ಹಾಕ್ತಾರೆ. ಆ ಸರ್ಚಾರ್ಜ್ ಅನ್ನ ಬೇಕಾದ್ರೆ ಬೇರೆ ಬೇರೆದಕ್ಕೆ ಬಳಸಬಹುದು. ಈ ಸೆಸ್ ಆಗಿರ್ಬೋದು, ಸರ್ಚಾರ್ಜ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ ಇಂದ ಹೊರಗಿಟ್ಟಿದ್ದಾರೆ. ಆ ಮೂಲಕ ರಾಜ್ಯಗಳೊಂದಿಗೆ ಶೇರ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಈ ಎರಡರಿಂದ ಬಂದಿರತಕ್ಕಂಥ ಅಮೌಂಟ್ ಅನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಕೊಡ್ತಾರೆ. ಒಂದು ಡಿಫ್ರೆನ್ಸ್ ಏನಂದ್ರೆ ಸೆಸ್ ಅನ್ನ ಯಾವ ಉದ್ದೇಶಕ್ಕಾಗಿ ಹಾಕಿರ್ತಾರೋ ಅದೇ ಉದ್ದೇಶಕ್ಕಾಗಿಯೇ ಬಳಸಬೇಕು, ಪ್ರೈಮರಿ ಎಜುಕೇಶನ್, ರೋಡ್ ಡೆವಲಪ್ಮೆಂಟ್ ಅಥವಾ ಸ್ವಚ್ಛ ಭಾರತ್ಗ. ಆದ್ರೆ ಸರ್ಚಾರ್ಜ್ ಅನ್ನ ನಾರ್ಮಲ್ ಆಗಿ ಯಾವುದೇ ಕೆಲಸಕ್ಕೆ ಬೇಕಾದ್ರೆ ಬಳಸಬಹುದು. ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಇನ್ನು 85, ಈ ಕೆಳಗಿನವುಗಳಲ್ಲಿ ಅಮೆರಿಕದ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರ ಹೋಲಿಕೆಯಲ್ಲಿ ಭಾರತದ ರಾಷ್ಟ್ರಪತಿಯವರ ಪಾಕೆಟ್ ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಯಾವುವು ಸರಿಯಾಗಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಪಾಕೆಟ್ ವಿಟೋ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಕಂಪ್ಯಾರಿಸನ್ ಟು ದ ಅಮೆರಿಕನ್ ಪ್ರೆಸಿಡೆಂಟ್ ಅಂತ. ಈಗ ನೋಡೋಣ. ಈಗ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಅಧಿಕಾರ ಪ್ರಧಾನಮಂತ್ರಿಗಳು ಹೋಲಿಸಿದ್ರೆ ಕಡಿಮೆ ಇದೆ, ಒಪ್ಕೊಳ್ಳೋಣ. ಅದೇ ತರ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಪ್ರೆಸಿಡೆಂಟ್ ಅಧಿಕಾರ ನಮ್ಮ ರಾಷ್ಟ್ರಪತಿಗಳ ಅಧಿಕಾರಕ್ಕೆ ಹೋಲಿಸಿದ್ರೆ ಬಹಳ ಅಧಿಕಾರ ಇದೆ. ಫುಲ್ ಪ್ರೆಸಿಡೆಂಟ್ ಈಸ್ ಪವರ್ಫುಲ್ ಇನ್ ಅಮೆರಿಕಾ, ಪ್ರೈಮ್ ಮಿನಿಸ್ಟರ್ ಈಸ್ ಪವರ್ಫುಲ್ ಇನ್ ಇಂಡಿಯಾ. ಆ ಒಂದು ಕಾಂಟೆಕ್ಸ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಪಾಕೆಟ್ ವಿಟೋ ಅಂತ ಇದೆ. ಈ ಪಾಕೆಟ್ ವಿಟೋ ಅಂತಕ್ಕಂಥ ಪವರು ನಮ್ಮ ರಾಷ್ಟ್ರಪತಿಗಳಿಗೂ ಇದೆ, ಅಮೆರಿಕದ ರಾಷ್ಟ್ರಾಧ್ಯಕ್ಷರಿಗೂ ಕೂಡ ಇದೆ. ಇದಕ್ಕೆ ಕಂಪ್ಯಾರಿಸನ್ ಮಾಡಿದಂತೆ ದ ಪಾಕೆಟ್ ವಿಟೋ ಪವರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಕಂಪ್ಯಾರಿಸನ್ ಟು ದ ಅಮೆರಿಕನ್ ಪ್ರೆಸಿಡೆಂಟ್. ಮೊದಲನೇ ಹೇಳಿಕೆ ನೋಡೋಣ, ಯಾವ್ಯಾವ ಸರಿ ಇದಾವೆ. 1 ಮತ್ತು 4 ಸರಿನಾ, 2 ಮತ್ತು 3 ಸರಿನಾ, 1, 2, 3 ಸರಿನಾ, ಎಲ್ಲ 4 ಸರಿನಾ ನೋಡ್ತಾ ಹೋಗೋಣ. Unlike the American president, the president of India can keep the pending bill for an indefinite period. ಅಮೆರಿಕದ ರಾಷ್ಟ್ರಪತಿಯವರೊಂದಿಗೆ ಹೋಲಿಸಿದಂತೆ ಭಾರತದ ರಾಷ್ಟ್ರಪತಿಯವರು ಸಂಸತ್ತಿನಿಂದ ಬಾಕಿ ಇರುವ ಮಸೂದೆಯನ್ನ ಇತ್ಯರ್ಥವಾಗದ ಅನಿರ್ದಿಷ್ಟ ಕಾಲದವರೆಗೆ ಹಿಡಿದುಕೊಳ್ಳಬಹುದು. ಈಗೇನ್ ಮಾಡೋಣ, ನಮ್ಮ ರಾಜ್ಯಸಭೆ ನಮ್ಮ ಲೋಕಸಭೆ ಎರಡು ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ರು ಅನ್ಕೊಳ್ಳೋಣ. ಏನ್ ಬಿಲ್ ಪಾಸ್ ಮಾಡಿದ್ರು? ಯಾವುದೋ ಒಂದು ಬಿಲ್ ಪಾಸ್ ಮಾಡಿದ್ರು, ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಿದೆ. ಆ ರಾಷ್ಟ್ರಪತಿಗಳು, ನಮ್ಮ ರಾಷ್ಟ್ರಪತಿಗಳು ಅನಿರ್ದಿಷ್ಟಾವಧಿವರೆಗೆ ಆ ಬಿಲ್ ಅನ್ನ ಪೆಂಡಿಂಗ್ ಅಲ್ಲಿ ಇಟ್ಕೋಬಹುದು. ಆದ್ರೆ ಅಮೆರಿಕದ ಪ್ರೆಸಿಡೆಂಟ್ ಆತರ ಪೆಂಡಿಂಗ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ. ಇದು ಸರಿನಾ ಅಂದ್ರೆ ಹೌದು, ಸರಿ ಇದೆ. ನಮ್ಮ ರಾಷ್ಟ್ರಪತಿಗಳಿಗೆ ಅಧಿಕಾರ ಇಲ್ಲದೆ ಇರಬಹುದು. ಅಧಿಕಾರ ಇಲ್ಲದೆ ಇರೋದಂದ್ರೇನು, ಅಷ್ಟು ಪ್ರಧಾನಮಂತ್ರಿಗಳು ಅಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಅಧಿಕಾರ ಇಲ್ಲದೆ ಇರ್ಬೋದು. ಆದ್ರೆ ಯಾವುದೇ ನಮ್ಮ ಲೋಕಸಭೆ ರಾಜ್ಯಸಭೆ ಮಂಡನೆ ಮಾಡಿರ್ತಕ್ಕಂಥ ಬಿಲ್ ಅನ್ನ ಅವರಿಗೆ ಮನಸ್ಸು ಬಂದ್ರೆ ಅವ್ರು ಏನು ಸೈನ್ ಹಾಕಲ್ಲ, ವಾಪಸ್ಸು ಕಳಿಸಲ್ಲ, ಏನು ಮಾಡಲ್ಲ, ಹಂಗೆ ಇಟ್ಕೊಂಡು ಕುಂತು ಬಿಡ್ಬೋದು. ಆ ಅಧಿಕಾರ ಇದೆ. ಆದ್ರೆ ಅಮೆರಿಕದ ಅಧ್ಯಕ್ಷರಿಗೆ ಹಂಗಿಲ್ಲ. ಓಕೆ, ನೋಡೋಣ.
ನೆಕ್ಸ್ಟ್ ಎರಡನೇ ಹೇಳಿಕೆ, ಅನ್ಲೈಕ್ ಅಮೆರಿಕನ್ ಪ್ರೆಸಿಡೆಂಟ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೀದರ್ ರಿಜೆಕ್ಟ್ಸ್ ದ ಬಿಲ್ ನಾರ್ ರಿಟರ್ನ್ಸ್ ದ ಬಿಲ್ ಫಾರ್ ರೀಕನ್ಸಿಡರೇಷನ್. ಅಮೆರಿಕದ ಪ್ರೆಸಿಡೆಂಟ್ಗೆ ಹಂಗಿಲ್ಲ, ಒಂದು ರಿಜೆಕ್ಟರ ಮಾಡಬೇಕು ಇಲ್ಲ ರಿಟರ್ನರ ಮಾಡಬೇಕು, ಸುಮ್ಮನೆ ಇಟ್ಕೊಳ್ಳಂಗಿಲ್ಲ. ನಮ್ಮಲ್ಲಿ ಹಂಗಿಲ್ಲ, ರಿಜೆಕ್ಟ್ ಮಾಡಾರ ಮಾಡ್ಬೋದು, ಕನ್ಸಿಡರ್ ಮಾಡಾರ ಮಾಡ್ಬೋದು, ಇಲ್ಲ ಹಂಗೇನೆ ಇಟ್ಕೊಳ್ಬೋದು. ಸೊ ಎರಡನೇ ಹೇಳಿಕೆ ಸರಿಯಾಗಿದೆ. ಅಷ್ಟು ಪವರ್ಫುಲ್ ನಮ್ಮ ರಾಷ್ಟ್ರಪತಿ ಅವರು. ನೋಡೋದಕ್ಕೆ ಪವರ್ಫುಲ್ ಇಲ್ಲ ಅನ್ಸುತ್ತೆ, ಬಟ್ ಅವರ ಅಧಿಕಾರವನ್ನು ಚಲಾಯಿಸಲ್ಲ. ಗೌರ್ಮೆಂಟ್ ಏನು ಕಳಿಸಿದ್ರೆ ಅದಕ್ಕೆ ಸೈನ್ ಹಾಕ್ಬಿಡ್ತಾರೆ, ಹಂಗಾಗಿ ಪವರ್ಫುಲ್ ಇಲ್ಲ ಅನ್ಸುತ್ತೆ. ಅವ್ರು ಏನಾದರೂ ಸರಿಯಾಗಿ ಅಧಿಕಾರ ಚಲಾಯಿಸಿದ್ರೆ ನಮ್ಮ ಪ್ರಧಾನಮಂತ್ರಿಗಳಿಗಿಂತಲೂ ದೊಡ್ಡ ಅಧಿಕಾರವನ್ನು ಚಲಾಯಿಸ್ಬೋದು ಅಂತ ಏನು ಪವರ್ಫುಲ್ ಇದ್ದಾರೆ. ನಮ್ಮ ಸಂವಿಧಾನ ಪವರ್ಫುಲ್ನೆಸ್ ಕೊಟ್ಟಿದೆ ಕೂಡ. ಮೂರನೇ ಹೇಳಿಕೆ, ಅನ್ಲೈಕ್ ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಸಂಟ್ ಗಿವ್ ಎನಿ ಟೈಮ್ ಲಿಮಿಟ್ ಟು ದ ಪ್ರೆಸಿಡೆಂಟ್ ಅಪಾನ್ ದ ಬಿಲ್. ಹೌದು, ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಅಮೆರಿಕದ ಅಧ್ಯಕ್ಷರಿಗೆ ಇಂತಿಷ್ಟೇ ಟೈಮ್ ಅಂತ ಕೊಟ್ಟಿದೆ, ಅದರೊಳಗಡೆ ಅವ್ರ ಬಿಲ್ಲನ್ನು ಪಾಸ್ ಮಾಡಬೇಕಿಲ್ಲ, ರೀಕನ್ಸಿಡರ್ ಮಾಡೋದಕ್ಕೆ ವಾಪಸ್ ಕೊಡಬೇಕಿಲ್ಲ, ರಿಜೆಕ್ಟ್ ಮಾಡಬೇಕು. ಆದರೆ ನಮ್ಮಲ್ಲಿ ಹಂಗಿಲ್ಲ, ಯಾವುದೇ ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಅವ್ರ ಅಧಿಕಾರ ಇರೋವರೆಗೂ ಅವ್ರ ಬಿಲ್ ಮೇಲೆ ಏನು ಕೆಲಸ ಮಾಡಿದೆ ಹಂಗೆ ಪೆಂಡಿಂಗ್ ಇಟ್ಕೋಬಹುದು. ಸರಿನಾ ಅಂದರೆ ಸರಿ. ಫೋರ್ತ್ ಒನ್, ಅನ್ಲೈಕ್ ದ ಅಮೆರಿಕನ್ ಪ್ರೆಸಿಡೆಂಟ್ ಹೂ ಹ್ಯಾಸ್ ಟು ರೀಸೆಂಡ್ ದ ಬಿಲ್ ವಿದಿನ್ 10 days, ಇಂಡಿಯನ್ ಪ್ರೆಸಿಡೆಂಟ್ ಹ್ಯಾಸ್ ನೋ ಸಚ್ ಟೈಮ್ ಬೌಂಡ್. ಹೌದು, ಅಮೆರಿಕದ ಅಧ್ಯಕ್ಷರಿಗೆ ಟೈಮ್ ಬೌಂಡ್ ಇದೆ, 10 ದಿನಗಳ ಒಳಗೆ ಬಿಲ್ಲನ್ನು ಕಳಿಸ್ಬೇಕು. ಬಟ್ ನಮ್ಮಲ್ಲಿ ಹಂಗಿಲ್ಲ. ಸೊ ಹಾಗಾದರೆ ಅಮೆರಿಕದ ಅಧ್ಯಕ್ಷರಿಗೆ ನಮ್ಮ ಅಧ್ಯಕ್ಷರಿಗೆ ಹೋಲಿಸಿದ್ರೆ ಯಾರಿಗೆ ಮೋರ್ ಪವರ್ಫುಲ್ ಅಂದರೆ ನಮ್ಮ ರಾಷ್ಟ್ರಪತಿಗಳೇ ಮೋರ್ ಪವರ್ಫುಲ್. ಹಾಗಾಗಿ 4 ಹೇಳಿಕೆಗಳೇ ಸರಿಯಾಗಿದ್ದಾವೆ. ಪಾಕೆಟ್ ವೀಟೋಗೆ ಸಂಬಂಧಿಸಿದಂತೆ ಮೊದಲನೇ ನೋಡ್ತಾ ಹೋಗೋಣ. In this case, the president neither ratifies nor rejects nor returns the bill, but simply keeps the bill pending for an indefinite period. This power of the president not to take any action on the bill is known as the packet veto. ಈ ರೀತಿಯಾಗಿ ನಮ್ಮ ರಾಷ್ಟ್ರಾಧ್ಯಕ್ಷರು, ನಮ್ಮ ರಾಷ್ಟ್ರಪತಿಗಳು ಯಾವುದೇ ಬಿಲ್ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರತಕ್ಕಂತಹ ಒಂದು ಅಧಿಕಾರವನ್ನು ಪ್ಯಾಕೆಟ್ ವೀಟೋ ಎಂದು ಕರೆಯಲಾಗುತ್ತದೆ. ಆದರೆ ಅಮೆರಿಕನ್ ಪ್ರೆಸಿಡೆಂಟ್ಗೆ ಅವರು ಪವರ್ಫುಲ್ ಇರ್ಬೋದು, ಆದರೆ 10 ದಿನಗಳ ಒಳಗೆ ಆ ಒಂದು ಬಿಲ್ಲನ್ನು, ಮಸೂದೆಯನ್ನು ಪಾಸ್ ಮಾಡಬೇಕಿಲ್ಲ, ರಿಜೆಕ್ಟ್ ಮಾಡಬೇಕಿಲ್ಲ, ವಾಪಸ್ ಕಳಿಸ್ಬೇಕು. ಯಾವಾಗ ತೆಗೆದುಕೊಂಡಿದ್ರು? 1986ರಲ್ಲಿ ರಾಷ್ಟ್ರಾಧ್ಯಕ್ಷರು ಜ್ಞಾನಿ ಜೈಲ್ ಸಿಂಗ್ ಅವರು ಒಂದು ಬಿಲ್ಲನ್ನು ಈ ರೀತಿಯ ಒಂದು ಪ್ಯಾಕೆಟ್ ವೀಟೋವನ್ನು ಬಳಸಿದ್ರು. ಆದರೆ ಒಂದೇ ಒಂದು ಬದಲಾವಣೆ ಇದೆ. ಏನಂದರೆ, ಹೌದು, ನಮ್ಮ ರಾಷ್ಟ್ರಪತಿಗಳು ಎಷ್ಟು ಕಾಲಕ್ಕೆ ಬೇಕಾದರೂ ಆ ಬಿಲ್ಲನ್ನು ಪೆಂಡಿಂಗ್ ಇಟ್ಕೋಬೋದು, ಅವ್ರು ರಿಜೆಕ್ಟ್ ಮಾಡ್ಬೋದು, ಸಹಿ ಹಾಕದೇ ಇರ್ಬೋದು, ರೀಕನ್ಸಿಡರೇಷನ್ಗೆ ಕಳಿಸ್ಬೋದು. ಆದರೆ ಒಂದೇ ಒಂದು ಕೇಸ್ ಇದೆ. ಏನು ಕೇಸ್ ಅಂದರೆ, ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮೇಲೆ ವೀಟೋ ಚಲಾಯಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರೋದಿಲ್ಲ ಅಷ್ಟೇ. ಅಂದರೆ ಅವರು ಸಂವಿಧಾನ ತಿದ್ದುಪಡಿ ಮಸೂದೆಗೆ ತಮ್ಮ ಅನುಮೋದನೆಯನ್ನು ತಡೆ ಹಿಡಿಯುವಂತಿಲ್ಲ, ಅದನ್ನು ಸಂಸತ್ತಿನ ಮರುಪರಿಶೀಲನೆಗೆ ಹಿಂತಿರುಗಿಸುವಂತಿಲ್ಲ. ರಾಷ್ಟ್ರಾಧ್ಯಕ್ಷರ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆಯನ್ನು ನೀಡಲೇಬೇಕು. ಈ ಕೇಸಲ್ಲಿ ನಮ್ಮ ಸಂಸತ್ತು ಅಂದರೆ ಲೋಕಸಭೆ, ರಾಜ್ಯಸಭೆಗಳು ಸುಪೀರಿಯಾರಿಟಿನ ಹೊಂದಿವೆ. ಮತ್ತು ಸಂಸತ್ತು ಅಂದರೆ ರಾಷ್ಟ್ರಾಧ್ಯಕ್ಷರು ಕೂಡ ಸೇರ್ತಾರೆ. ಆದರೆ ಸಂವಿಧಾನ ತಿದ್ದುಪಡಿಯಲ್ಲಿ ಇಂತಹ ಒಂದು ಅವಕಾಶವನ್ನು ನೀಡಲಾಗಿದೆ. 24ನೇ ಸಂವಿಧಾನ ತಿದ್ದುಪಡಿಯಲ್ಲಿ ರಾಷ್ಟ್ರಪತಿಗಳು ಸಂವಿಧಾನ ತಿದ್ದುಪಡಿ ಕಾಯ್ದೆಗೆ ಒಪ್ಪಿಗೆ ನೀಡುವುದನ್ನು ಕಡ್ಡಾಯಗೊಳಿಸಿದ್ರು. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ಪ್ಯಾಕೆಟ್ ವೀಟೋಗೆ ಸಂಬಂಧಿಸಿದಂತೆ ಅಮೆರಿಕದ ಪ್ರೆಸಿಡೆಂಟು ಅಥವಾ ಜನರಲ್ ಆಗಿ ಅಮೆರಿಕದ ಪ್ರೆಸಿಡೆಂಟ್, US ಪ್ರೆಸಿಡೆಂಟ್, ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ಬೋದು. 97. Consider the following statements. The power of judicial review in India is enjoyed by the Supreme Court as well as High Court. ನಮ್ಮ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು? ಈಗ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಯಾವುದೋ ಒಂದು ಕಾಯ್ದೆಗಳನ್ನು ತರ್ತಾರೆ. ಆ ಕಾಯ್ದೆಗಳು ಸುಪ್ರೀಂ ಅಲ್ಲ, ಅವುಗಳನ್ನು ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು, ಹೈಕೋರ್ಟ್ಗೂ ಹೋಗ್ಬೋದು. ಹೌದಾ ಇಲ್ವಾ ಅಂದರೆ ಸರಿ, ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು, ಇಲ್ಲ ಹೈಕೋರ್ಟ್ಗೂ ಹೋಗ್ಬೋದು. ಹಾಗಾಗಿ ಜುಡಿಷಿಯಲ್ ರಿವ್ಯೂ ಈಸ್ ಎಂಜಾಯ್ಡ್ ಬೈ ಬೋತ್ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಆಸ್ ಎ ಹೈಕೋರ್ಟ್. ಸರಿ ಇದೆ. So B, any person aggrieved by a ruling can file a review petition within 30 days by the court verdict. ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಕೋರ್ಟಿನ ನಿರ್ಧಾರವು ಆತನನ್ನು ಬಾಧಿಸ್ತಾ ಇದ್ರೆ, ಆತ ಬಾಧಿತನಾಗಿದ್ದಲ್ಲಿ ಆ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಪುನರಾವಲೋಕನ ಅರ್ಜಿಯನ್ನ, ರಿವ್ಯೂ ಪೆಟಿಷನ್ ಅನ್ನ 30 ದಿನಗಳ ಒಳಗೆ ಸಲ್ಲಿಸಬೇಕು. ಹೌದು, 30 ದಿನದೊಳಗೆ ಸಲ್ಲಿಸಬೇಕು. ಸರಿ ಇದೆ. A and B ಸರಿ ಇದೆ. A and B ಸರಿ ಇದೆ ಅಂತಕ್ಕಂಥದ್ದು
ಆಪ್ಷನ್ 1 ಅಲ್ಲಿದೆ, ಆಪ್ಷನ್ 4 ಅಲ್ಲಿದೆ. ಎ ಅಂಡ್ ಬಿ ಇಲ್ಲ ಯಾವುದರಲ್ಲಿ, 2ರಲ್ಲಿಲ್ಲ, ಹಾಗಾಗಿ ತಪ್ಪು. ಬಿ ತಪ್ಪು, ಯಾಕಂದ್ರೆ ಎ ಇಲ್ಲ ಅದರಲ್ಲಿ. ಇನ್ನು ಮೊದಲನೇ ಆಪ್ಷನ್ ಮತ್ತು 4ನೇ ಆಪ್ಷನ್ ಬಗ್ಗೆ ಥಿಂಕ್ ಮಾಡೋಣ ಬೈ ಲುಕಿಂಗ್ ಅಟ್ ಸಿ ಆಪ್ಷನ್. ರಿವ್ಯೂ ಪೆಟಿಷನ್ ಹಾಕಿದ ನಂತರ ರಿವ್ಯೂ ಪೆಟಿಷನ್ ಆರ್ ಹರ್ಡ್ ಇನ್ ಓಪನ್ ಕೋರ್ಟ್ ಆಸ್ ದ ಲಾಯರ್ಸ್ ಮೇಕ್ ದೇರ್ ಆರ್ಗ್ಯುಮೆಂಟ್ಸ್ ಥ್ರೂ ದ ಐದರ್ ಓರಲ್ ಆರ್ಗ್ಯುಮೆಂಟ್ಸ್ ಆರ್ ರಿಟರ್ನ್ ಸಬ್ಮಿಷನ್. ರಿವ್ಯೂ ಪೆಟಿಷನ್ ಹಾಕಿದ ನಂತರ ಓಪನ್ ಕೋರ್ಟಲ್ಲಿ ಡಿಸ್ಕಷನ್ ಆಗಲ್ಲ, ಹಾಗಾಗಿ ಸಿ ತಪ್ಪಾಗುತ್ತೆ. ಓಕೆ, ಅದು ಕ್ಲೋಸ್ಡ್ ಡಿಸ್ಕಷನ್ ಆಗುತ್ತೆ. ನ್ಯಾಯಾಂಗ ವಿಮರ್ಶೆ ಅಧಿಕಾರ ಬೋತ್ ಗಿವನ್ ಟು ದ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್. ಇದ್ರ ಬಗ್ಗೆ ಮತ್ತಷ್ಟು ಇದೆ. ನ್ಯಾಯಾಂಗ ವಿಮರ್ಶೆ ಅಂದ್ರೆ ಏನು ಅಂತ ನೋಡ್ಬೋದು. 30 days ಒಳಗಡೆನೆ ರಿವ್ಯೂ ಪೆಟಿಷನ್ ಹಾಕ್ಬೇಕಾಗುತ್ತೆ. ರಿವ್ಯೂ ಪೆಟಿಷನ್ನ ಎಲ್ಲಿ ಹಾಕ್ಬೇಕು, ಕ್ಲೋಸ್ಡ್, ಯಾವ ಪೀಠ ನ್ಯಾಯ ತೀರ್ಪನ್ನು ಕೊಟ್ಟಿರ್ತಾ ಆ ಪೀಠಕ್ಕೇ ರಿವ್ಯೂ ಪೆಟಿಷನ್ ಹಾಕ್ಬೇಕಾಗುತ್ತೆ. ಒಂದು ವೇಳೆ ಅವ್ರು ಇಲ್ಲ ಅಂದಾಗ, ಆ ಪೀಠ ಇಲ್ಲ ಅಂದಾಗ ಬೇರೆಯವ್ರಿಗೆ ಹಾಕ್ಬೋದು. ಅದು ಓರಲ್ ಹಿಯರಿಂಗ್ಗೆ ಅವಕಾಶ ಇರಲ್ಲ. ಓನ್ಲಿ ಎಕ್ಸೆಪ್ಷನ್ ಕೇಸಲ್ಲಿ ಓರಲ್ ಹಿಯರಿಂಗ್ ಕೊಡ್ಬೋದು. ಏನು ದೇ ಆರ್ ರಿವ್ಯೂಡ್ ಥ್ರೂ ದ ಸರ್ಕ್ಯುಲೇಷನ್ ಬೈ ದ ಜಡ್ಜಸ್ ಇನ್ ದೇರ್ ಚೇಂಬರ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು 98ನೇದು ಮತ್ತು ಕೊನೆಯ ಸಂವಿಧಾನದ ಪ್ರಶ್ನೆ, ಬಹಳ ಡಿಸ್ಕಷನ್ ಮಾಡಿದ್ವಿ ಅನ್ಸುತ್ತೆ. ಏನಿದೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Prorogation postpones a joint sitting of the House by an order made by the governor. Okay. Adjournment terminates both the sitting and session of the House. Recess is a time between the prorogation and reassembly of the Houses. The governor can also prorogue the House in the session. ರಾಜ್ಯಪಾಲರ ಅಧಿವೇಶನದಲ್ಲಿ ನಡೆಯುವ ಸದನವನ್ನು ಸಹ ಮುಕ್ತಾಯಗೊಳಿಸಬಹುದು. ಆ ಅವಕಾಶ, ಸದನ ನಡೀತಾ ಇದ್ರೆ ಅದನ್ನ ಮುಕ್ತಾಯಗೊಳಿಸ್ತಕ್ಕಂಥ ಅಧಿಕಾರ ಗವರ್ನರ್ಗಿದೆ. ಯಾಕಂದ್ರೆ ಅವರೇ ಸೆಷನ್ ಕರೆಯೋದು, ಅವರೇ ಸೆಷನ್ನ ಎಂಡು ಕೂಡ ಮಾಡ್ಬೋದು, ಈವನ್ ರಾಷ್ಟ್ರಪತಿಗಳು. ಸರಿ ಇದೆ ಡಿ. ಈಗ ಇಲ್ಲೇನು ಬರೋಣ, ಈಗ ಸೆಷನ್ ಅಂದ್ರೆ ಏನು? ನಮ್ಮ ವಿಧಾನಸಭೆ ವಿಧಾನಮಂಡಲ ಆಗಿರ್ಬೋದು, ಸಂಸತ್ತಾಗಿರ್ಬೋದು. ಸೆಷನ್ ಅಂದ್ರೆ ಏನರ್ಥ? ಈಗ ಒನ್ ಪರ್ಟಿಕ್ಯುಲರ್ ಡೇ, ಈಗ ನಮ್ಮಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತು. ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಹೋದ್ರು, ಅಲ್ಲಿಂದ ಒಂದು 10 ದಿನಗಳ ಕಾಲ ಸೆಷನ್ ನಡೀತು ಅನ್ಕೊಳ್ಳೋಣ. ಇದನ್ನ ಚಳಿಗಾಲದ ಅಧಿವೇಶನ ಅನ್ಕೊಳ್ಳೋಣ. ಇನ್ನೊಂದು ಮಳೆಗಾಲದ ಅಧಿವೇಶನ, ಇನ್ನೊಂದು ಬಜೆಟ್ ಅಧಿವೇಶನ ಅಂತ ಇರುತ್ತೆ. ಹೀಗೆ 3 ಅಧಿವೇಶನಗಳು ಇರ್ತವೆ. ಈ ಅಧಿವೇಶನ ಆರಂಭವಾಯಿತು ಅನ್ಕೊಳ್ಳೋಣ ಒನ್ ಪರ್ಟಿಕ್ಯುಲರ್ ಡೇ, ಜನವರಿ 1ಕ್ಕೆ ಅಧಿವೇಶನ ಸ್ಟಾರ್ಟ್ ಆಯಿತು. ಅಧಿವೇಶನ ಸ್ಟಾರ್ಟ್ ಆಯಿತು, ವಿರೋಧ ಪಕ್ಷಗಳು ಫುಲ್ ಗಲಾಟೆ ಮಾಡಕತ್ಬಿಟ್ರು. ಅವಾಗ ಏನು ಮಾಡ್ಬೋದು, ಯಾರು ಸ್ಪೀಕರು ಅಡ್ಜಾರ್ನ್ ಮಾಡ್ಬೋದು, ಮುಂದೂಡ್ಬೋದು. ಅದನ್ನ ಅಡ್ಜಾರ್ನ್ಮೆಂಟ್ ಅಂತೀವಿ. ಅಡ್ಜಾರ್ನ್ಮೆಂಟ್ ಅಂದ್ರೆ ಒಂದು ದಿನದ ಸೆಷನ್ ಅನ್ನ ಅಥವಾ ಸಿಟ್ಟಿಂಗ್ ಅನ್ನ ಮುಂದೂಡ್ಬೋದು. ಎಷ್ಟು ದಿನಗಳ ಕಾಲ? 1 ದಿನನೋ 2 ದಿನನೋ 1 ವಾರನೋ ಮುಂದೂಡ್ಬೋದು. ಅಂದ್ರೆ ಸಿಟ್ಟಿಂಗ್ ಅನ್ನ ಮುಂದೂಡಿದ್ರೆ ಅದನ್ನ ಅಡ್ಜಾರ್ನ್ಮೆಂಟ್ ಅಂತ ಕರಿತೀವಿ. ಆದ್ರೆ ಇಡೀ ಸೆಷನ್ನೇ ಮುಂದೂಡಿದ್ರೆ ಅದನ್ನ ಪ್ರೊರೋಗೇಷನ್ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು. ಪ್ರೊರೋಗೇಷನ್ ಅಂದ್ರೆ ಏನರ್ಥ? ಇಡೀ ಸೆಷನ್ ಅನ್ನೇ ಮುಂದೂಡ್ತಕ್ಕಂಥದ್ದು. ಆಯ್ತು, ಮೊದಲನೇ ದಿನನೇ ಸೆಷನ್ ಮುಂದೂಡಲ್ಪಟ್ರೆ ಕಂಪ್ಲೀಟ್ ಆಗಿ ಅದನ್ನು ಪ್ರೊರೋಗೇಷನ್ ಅಂತೀವಿ. ಮತ್ತೆ ಬೆಳಗಾವಿಯಲ್ಲಿ ಸೇರಲ್ಲ ಅವರು ಆ ಸೆಷನ್ ಅಲ್ಲಿ. ಆದ್ರೆ ಅಡ್ಜಾರ್ನ್ಮೆಂಟ್ ಅಂದ್ರೆ 1 ದಿನನೋ 2 ದಿನನೋ 3 ದಿನನೋ ಮುಂದೂಡ್ತಾರೆ. ಓಕೆ, ಈಗ SM ಕೃಷ್ಣರವರು ತೀರ್ಕೊಂಡಿದ್ರು, ಅವಾಗ ಮೋಸ್ಟ್ಲಿ 1-2 ದಿನ ಮುಂದೂಡಿದ್ರೆ ಅನ್ಕೊಳ್ಳೋಣ. ಅವಾಗ ಅದನ್ನ ಅಡ್ಜಾರ್ನ್ಮೆಂಟ್ ಅಂತ ಕರಿಬೇಕು. ಪ್ರೊರೋಗೇಷನ್ ಅಂದ್ರೇನು? ಆ ಇಡೀ ಸೆಷನ್ ಎಂಡ್ ಆಗಿ ಮತ್ತೆ ಯಾವಾಗೋ 6 ತಿಂಗಳು 3 ತಿಂಗಳು ಆದ್ಮೇಲೆ ಸೇರ್ತಾರೆ, ಅದನ್ನ ಪ್ರೊರೋಗೇಷನ್ ಅಂತೀವಿ. ಹೀಗೆ ಒಂದು ವೇಳೆ ಒಂದು 5-6 ದಿನ ಸೇರಿದ್ರು, ನಂತರ ಪ್ರೊರೋಗೇಷನ್ ಆರ್ಡರ್ ಕೊಟ್ಟರು ಗವರ್ನರ್ ಅನ್ಕೊಳ್ಳೋಣ, ಅಥವಾ ಸ್ಪೀಕರ್, ಗವರ್ನರ್ ಕರೆಕ್ಟ್. ಮತ್ತೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಸ್ಪೀಕರ್ ಕೊಡ್ತಾರ ಗವರ್ನರ್ ಕೊಡ್ತಾರ ಅಂದ್ರೆ ಗವರ್ನರ್ ಕೊಡ್ತಾರ ಅನ್ಕೊಳ್ಳೋಣ. ಓಕೆ, ಅದನ್ನ ನೀವೇ ಕ್ಲಾರಿಫೈ ಮಾಡ್ಕೊಳ್ರಿ, ಸ್ವಲ್ಪ ಇನ್ನೂ ಡೀಪ್ ಆಗಿ ತಿಳ್ಕೊಬೇಕಾಗುತ್ತೆ. ಇರ್ಲಿ, ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರೊರೋಗೇಷನ್ ಆಗಿ ಅಂದ್ರೆ ಮುಂದೂಡಲ್ಪಟ್ಟ ನಂತರ, ಅಂದ್ರೆ ಜನವರಿ 10ಕ್ಕೆ ಮುಂದೂಡಲ್ಪಟ್ಟು ಮತ್ತೆ ಯಾವಾಗ ಸೇರ್ತಾರೆ? ಜೂನ್ 10ಕ್ಕೆ ಸೇರ್ತಾರೆ ಅನ್ಕೊಳ್ಳೋಣ. ಈ ಮಧ್ಯದಲ್ಲಿರ್ತಕ್ಕಂಥ ಸಮಯವನ್ನ ನಾವು ರಿಸೆಸ್ ಅಂತ ಕರಿತೀವಿ, ವಿರಾಮ ಕಾಲ. ದ ಟೈಮ್ ಬಿಟ್ವೀನ್ ದ ಪ್ರೊರೋಗೇಷನ್ ಅಂಡ್ ರೀಅಸೆಂಬ್ಲಿ ಆಫ್ ದ ಹೌಸಸ್. ಹಾಗಾಗಿ ಇಲ್ಲಿ ತಪ್ಪೇನು ಅಂದ್ರೆ ಅಡ್ಜಾರ್ನ್ಮೆಂಟ್ ಅಂದ್ರೆ ಸೆಷನ್ ಅನ್ನು ಎಂಡ್ ಮಾಡುತ್ತೆ ಅನ್ನೋ ತಪ್ಪು, ಸಿಟ್ಟಿಂಗ್ ಅನ್ನು ಎಂಡ್ ಮಾಡುತ್ತೆ. ಹಾಗಾಗಿ ಬಿ ತಪ್ಪಾಗುತ್ತೆ. ಸರಿಯಾದ ಉತ್ತರ ಸಿ ಅಂಡ್ ಡಿ ಮಾತ್ರ ಸರಿ. ಎ ತಪ್ಪು ಯಾಕಂದ್ರೆ ಇಟ್ ಪೋಸ್ಟ್ಪೋನ್ಸ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಹೌಸ್ ಬೈ ಅನ್ ಆರ್ಡರ್ ಆಫ್ ದ ಮೇಡ್ ಬೈ ದ ಗವರ್ನರ್. ಚೂರು ತಪ್ಪಿದೆ. ಸಿ ಡಿ ಕರೆಕ್ಟ್ ಇದೆ. ಎ ಯಾಕೆ ತಪ್ಪಿದೆ ಅಂತ ನೋಡೋಣ. ಇರಲಿ, ಶಾಸನೀಯ ಅಧಿಕಾರಗಳು ಅಂತ ಬಂದಾಗ ರಾಜ್ಯಪಾಲರಿಗೆ ಒಂದು ಸೆಷನ್ ಅನ್ನ
ಸಮ್ಮಾನ್ ಕರೆಯತಕ್ಕಂತಹ ಅಥವಾ ಅದನ್ನು ಮುಂದೂಡ್ತಕ್ಕಂತಹ ಅವಕಾಶಗಳು ಅಧಿಕಾರಗಳಿದ್ದಾವೆ. ಈವನ್ ಸೆಷನ್ ಅಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ತಕ್ಕಂಥ ಅಧಿಕಾರವೂ ಕೂಡ ಇದೆ. ರೈಟ್. ಸಮ್ಮಾನಿಂಗ್ ಅಂದ್ರೆ ಕರೆಸ್ತಕ್ಕಂಥದ್ದು. ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಸಂಸತ್ತಿನ ಪ್ರತಿ ಸದನವನ್ನು ಕರೀತಾರೆ. 2 ಸದನಗಳ ನಡುವೆ ಗರಿಷ್ಠ ಅಂತರವು 6 ತಿಂಗಳಿಗಿಂತ ಹೆಚ್ಚು ಕಾಲ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಮಾನ್ಸೂನ್ ಸೆಷನ್, ಬಜೆಟ್ ಸೆಷನ್ ಮತ್ತು ವಿಂಟರ್ ಸೆಷನ್ ಅಂತಕ್ಕಂಥ 3 ಸೆಷನ್ಗಳನ್ನು ಕಾಣ್ತೀವಿ. ಕಾಲಘಟ್ಟವನ್ನು ನೋಡ್ಬೋದು. ಮತ್ತು ಸೆಷನ್ ಮೀನಿಂಗ್ ಅಂದ್ರೇನು, ಸದನವನ್ನು ಸೇರ್ತಕ್ಕಂಥದ್ದು. ರಿಸೆಸ್ ಅಂದ್ರೇನು, ಸೊ ಪ್ರೊರೋಗೇಷನ್ ಆಗಿ ಮತ್ತೆ ರೀಅಸೆಂಬ್ಲಿ ಆಗೋದ್ರ ಮಧ್ಯೆ ಇರತಕ್ಕಂಥ ವಿರಾಮ ಕಾಲವನ್ನು ರಿಸೆಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಅಡ್ಜಾರ್ನ್ಮೆಂಟ್ ಅಂದ್ರೆ ಒಂದು ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ 11ರಿಂದ 1 ಮತ್ತೆ 2ರಿಂದ 6 ಈ ಸಂದರ್ಭದಲ್ಲಿ ಎಷ್ಟು ಗಂಟೆಗಳ ಕಾಲ ಅಥವಾ ಎಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗಿದೆ ಅನ್ನೋದನ್ನ ಅಡ್ಜಾರ್ನ್ಮೆಂಟ್ ಅಂತ ಕರಿತೀವಿ. ಅಲ್ಲಿ ಸಮಯವನ್ನ ನಿಗದಿ ಮಾಡಿರ್ತಾರೆ. ಮತ್ತೆ ಸದನವು 3 ಗಂಟೆಗೆ ಮುಂದೂಡಲಾಗಿದೆ ಅಂದ್ರೆ ಅರ್ಥ ಅಡ್ಜಾರ್ನ್ಮೆಂಟ್ ಆಗಿದೆ ಅನ್ನಂಗ ಅರ್ಥ. ಆದ್ರೆ ಅಡ್ಜಾರ್ನ್ಮೆಂಟ್ ಸಿಂಡೈ ಅಂತ ಕರೀತಾರೆ. ಬಹಳ ಸಲ ಕೇಳ್ತಾರೆ ಅಡ್ಜಾರ್ನ್ಮೆಂಟ್ ಸಿಂಡೈ ಅಂದ್ರೆ ಅರ್ಥ ಸದನವನ್ನ ಅನಿರ್ದಿಷ್ಟಾವಧಿವರೆಗೆ ಮುಂದೂಡಲಾಗಿದೆ ಅನ್ನಂಗೆ. ಯಾವುದೇ ಟೈಮಿನ ಮೆನ್ಷನ್ ಮಾಡದೆ ಹೋದ್ರೆ ಅದನ್ನ ಅಡ್ಜಾರ್ನ್ಮೆಂಟ್ ಸಿಂಡೈ ಅಂತ ಕರೀತಾರೆ. ಪ್ರೊರೋಗೇಷನ್ ಅಂದ್ರೇನು? ಪ್ರೊರೋಗೇಷನ್ ಅಂದ್ರೆ ಒಂದು ಸೆಷನ್ ಅಂತ್ಯವಾಗಿದೆ ಅನ್ನಂಗೆ ಅರ್ಥ. ಕಂಪ್ಲೀಟ್ ಅಂತ್ಯವಾಗಿದೆ, ಮತ್ತೆ ಮುಂದೆ ಯಾವಾಗ ಕರಿತೀವಿ ಅಂತ ಹೇಳ್ತಾರಲ್ವಾ ಅದನ್ನ ಪ್ರೊರೋಗೇಷನ್ ಅಂತಾರೆ. ಒಂಚೂರು ನೀವೇ ಇನ್ನು ಸ್ವಲ್ಪ ತಿಳ್ಕೊಳ್ರಿ ಅಡ್ಜಾರ್ನ್ಮೆಂಟ್ ಮತ್ತು ಪ್ರೊರೋಗೇಷನ್ ಅಂದ್ರೆ ಏನು ಅಂತ. ಅವುಗಳ ಮಧ್ಯೆ ಒಂಚೂರು ವ್ಯತ್ಯಾಸ ಇದೆ ನೋಡಿ. ಡಿಸಲ್ಯೂಷನ್ ಅಂದ್ರೆ ಕಂಪ್ಲೀಟ್ ಆ ಸದನ ವಿಸರ್ಜನೆಗೊಂಡಂತೆ. ಯಾವ್ಯಾವ ಸಂದರ್ಭದಲ್ಲಿ ಡಿಸಲ್ಯೂಷನ್ ಮಾಡ್ಬೋದು, ಬಿಲ್ಸ್ ಯಾವಾಗ ಲ್ಯಾಪ್ಸ್ ಆಗ್ತವೆ, ಯಾವಾಗ ಲ್ಯಾಪ್ಸ್ ಆಗಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಒಂಚೂರು ಪ್ರೊರೋಗೇಷನ್ ಮತ್ತು ಅಡ್ಜಾರ್ನ್ಮೆಂಟ್ ಬಗ್ಗೆ ಮತ್ತೊಮ್ಮೆ ಬೇಕಾದ್ರೆ ಇನ್ನೊಂದ್ಸಲ ಡಿಸ್ಕಷನ್ ಮಾಡೋಣ ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ನಮ್ಮ KS 2024 ಪ್ರಿಲಿಮ್ಸ್ ಪೇಪರ್ ರೀ ಎಕ್ಸಾಮಿನ 12 ಪಾಲಿಟಿ ಪ್ರಶ್ನೆಗಳು. 12 ಪ್ರಶ್ನೆಗಳಿರ್ಬೋದು, ಆದರೆ ಡಿಸ್ಕಷನ್ ಮಾತ್ರ 1 ಗಂಟೆಗೂ ಹೆಚ್ಚು ಕಾಲ ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ ಅಭಿಪ್ರಾಯಗಳಿಗೆ ವೆಯ್ಟ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ, ಸೊ ಮತ್ತಷ್ಟು ಹಿಸ್ಟ್ರಿ, ಜಿಯೋಗ್ರಫಿ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ